ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ಹ್ಯಾಂಡ್ಸ್ ಆನ್ ಸೆಷನ್ನ ಕಂಟಿನ್ಯೂ ಮಾಡೋಣ. ಇವತ್ತು ರೈಟ್ ಲೈನ್ಸ್ ಬಗ್ಗೆ ನೋಡೋಣ. ಹಂಗೆ ಮುಂದೆ ಅಡ್ವಾನ್ಸ್ ಕಾನ್ಸೆಪ್ಟ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಓಕೆನಾ? ಇವಾಗ ರೈಟ್ ಲೈನ್ಸು. ಇವಾಗ ರೈಟ್ ಏನು ಮಾಡುತ್ತೆ, ಟೇಕ್ಸ್ ಒನ್ ಸ್ಟ್ರಿಂಗ್ ಸ್ಲ್ಯಾಶನ್ನು ನೀವೇ ಆ್ಯಡ್ ಮಾಡಬೇಕು, ಒಂದೊಂದೇ ಸ್ಟ್ರಿಂಗ್ನ ಆ್ಯಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಈ ಸ್ಲ್ಯಾಶನ್ನು ಯಾಕೆ ಹಾಕಿದ್ದೀನಿ ಅಂದರೆ ನೆಕ್ಸ್ಟ್ ಲೈನಿಗೆ ಹೋಗಬೇಕು ಅಂತ ಇಲ್ಲಿ ಮೆಂಟಲ್ ಮಾಡಲ್ ನೀವು ಮಾಡ್ಕೋಬೇಕು. ಓಕೆನಾ? ಆವಾಗ ನಾನು ಆಮೇಲೆ ರೀಡ್ ಮಾಡ್ತಾಯಿದ್ದೀನಿ. ಈ ಮೂಡೆಲ್ಲ ನಿಮ್ಗೆ ಸಿಂಟ್ಯಾಕ್ಸ್ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಆರಾಮ್ಸೆ ಗೊತ್ತಾಗ್ಬಿಟ್ಟಿದೆ. ನೋಡಿ, ಔಟ್ಪುಟ್ ಡಾಟ್ ಟೆಕ್ಸ್ಟು ರೈಟು, ಇವಾಗ ರನ್ ಕೋಡಿಂಗು UTF-8 ಆಯಿತಾ, ಯಾವ ಲೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಇದನ್ನು ನೀವು ವಿಂಡೋಸಲ್ಲಿ ಇದನ್ನು ಹಾಕಿಲ್ಲ ಅಂದರೆ ಅದು ಇನ್ನೊಂದು ಎನ್ಕೋಡಿಂಗ್ ಟೆಕ್ನಿಕ್ ತೊಗೊಂಬಿಡೋ ಚಾನ್ಸಸ್ ಜಾಸ್ತಿ ಇದೆ. ಹಂಗಾಗಿ ನೀವು ಇದನ್ನು ಆ್ಯಡ್ ಮಾಡಲೇಬೇಕಾಗುತ್ತೆ. ಓಕೆನಾ? ಇದು ಒಳ್ಳೆ ಗುಡ್ ಸ್ಟ್ಯಾಂಡರ್ಡ್ಸ್. ಇವಾಗ ರೈಟ್ ಲೈನ್ಸ್ ಟೇಕ್ಸ್ ಲಿಸ್ಟ್ ಆಫ್ ಸ್ಟ್ರಿಂಗ್ಸ್ ಬಟ್ ನಾಟ್ ಆ್ಯಡ್ ಸ್ಲ್ಯಾಶ್ ಆ್ಯಂಡ್ ಫಾರ್ ಯು. ಇದು ಅಷ್ಟೇ, ರೈಟ್ ಲೈನು ಅಷ್ಟೇ ಲಿಸ್ಟ್ ಆಫ್ ಸ್ಟ್ರಿಂಗ್ ತೊಗೊಳತ್ತೆ. ಬಟ್ ನೀವು ಅನ್ಕೊತೀರಾ ಲೈನ್ಸ್ ಅಂತ ಹೇಳಿದ ತಕ್ಷಣ ನಾನು ಮಲ್ಟಿಪಲ್ ಲೈನು ಅಂತ ಹೇಳ್ತಾ ಇದ್ದೀನಿ ಅಂತ ಸ್ಲ್ಯಾಶನ್ನು ತೊಗೊಳತ್ತೆ ಅಂತ ಅನ್ಕೊಂಬಿಡ್ತೀರಾ. ಅದು ತೊಗೊಳಲ್ಲ, ನೀವು ಹಾಕಬೇಕಾಗತ್ತೆ. ಓಕೆನಾ? ಇವೆರಡು ನೋಡಿ, ಇದಕ್ಕೆ ಫೈಲ್ ನೇಮು ಬೇರೆ ಹಾಕಿದ್ದೀನಿ, ಇದು ಫೈಲ್ ನೇಮ್ ಬೇರೆ ಹಾಕ್ಬಿಡ್ತೀನಿ. ಓಕೆನಾ? ಇವಾಗ ಏನಾಯಿತು, ಆವಾಗ ಇದ್ರದ್ದು ಔಟ್ಪುಟ್ಟು ಡಿಫ್ರೆನ್ಸಿಯೇಷನ್ ನಾವು ಮಾಡ್ಬೋದು. ಇಲ್ಲಿ ಫೈಲ್ ಕ್ರಿಯೇಟ್ ಆಗುತ್ತೆ, ಸೈಡಿಗೆ ನೋಡ್ತಾ ಇರಿ. ಓಕೆನಾ? ಸೇವ್ ಮಾಡ್ತೀನಿ, ಇದನ್ನು ರನ್ ಮಾಡ್ತೀನಿ, ಆಮೇಲೆ ಮುಂದೆ ಮಾತಾಡೋಣ. ನೋಡಿ ಆಯಿತಾ? ಇವಾಗ ನೋಡಿ, ಎರಡು ಫೈಲ್ನ ಕ್ರಿಯೇಟ್ ಆಗಿದೆ. ಇಲ್ಲಿ ಏನಂತ ಹೇಳ್ತಾ ಇದೆ, ಫಸ್ಟು ನಾನು 1 by 1 ಆ್ಯಡ್ ಆಗಿದೆ ಇಲ್ಲಿ. ಯಾಕೆ, ನಾನು ಸ್ಲ್ಯಾಶನ್ನು ಹಾಕೊಂಡಿರೋದ್ರಿಂದ ನೆಕ್ಸ್ಟ್ ಲೈನ್ ಹೋಗಿದೆ. ಹಂಗಾರೆ ಓಪನ್ ಮಾಡೋಣ. ಇದು ನೋಡಿ, ಫಸ್ಟ್ ಔಟ್ಪುಟ್ಟು ಈ ಲಾಜಿಕ್ತು. ಓಕೆನಾ? ಇಲ್ಲಿ ನೋಡಿ ಬರ್ತಾ ಇದೆಯಾ, ಲೈನ್ ಬೈ ಲೈನು ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಸೆಕೆಂಡ್ ಔಟ್ಪುಟ್ 1 ಅನ್ನೋದು ಇದು ನೋಡಿ, ಲೈನ್ ಬೈ ಲೈನ್ ಬಂದಿದೆಯಾ. ಇವಾಗ ಏನು ಮಾಡ್ತೀನಿ, ನಾನು ಇದನ್ನು ಸ್ಲ್ಯಾಶನ್ನು ತೆಗೆದುಬಿಡ್ತೀನಿ, ತೆಗೆದುಬಿಡ್ತೀನಿ. ನಾನು ಇವಾಗ ರನ್ ಮಾಡ್ತೀನಿ. ಓಕೆನಾ? ಇವಾಗ ರೈಟ್ ಯೂಸ್ ಮಾಡ್ತಿರೋದ್ರಿಂದ ಇವಾಗ ಏನಾಗುತ್ತೆ, ಓವರ್ ರೈಡ್ ಆಗುತ್ತೆ. ಈ ಕಂಟೆಂಟ್ ಇರಲ್ಲ, ಇವಾಗ ಖಾಲಿಯಾಗಿ ಮತ್ತೆ ಇನ್ನೊಂದು ಪ್ರಿಂಟ್ ಆಗುತ್ತೆ. ಓಕೆನಾ? ಇವಾಗ ನೋಡೋಣ ಬನ್ನಿ. ಇವಾಗ ನೋಡಿ ಏನಾಯಿತು, ಒಂದೇ ಲೈನ್ ಬಂತಲ್ಲ. ಯಾಕಂದರೆ ನೀವು ಲೈನ್ಸ್ ಅಂತ ಇದೆ ಅಂತ ಕಾರಣಕ್ಕೆ ಅದು ನೆಕ್ಸ್ಟ್ ಲೈನ್ಗೆ ಬರುತ್ತೆ ಅಂತ ಮೀನಿಂಗ್ ಅಲ್ಲ. ಓಕೆನಾ? ಮಲ್ಟಿಪಲ್ ಲೈನ್ಸ್ನ ಅದು ಇನ್ಪುಟ್ ತೊಗೊಂಡು ಅದು ಕ್ರಿಯೇಟ್ ಮಾಡುತ್ತೆ ಅಂತ ಅರ್ಥ. ಬಟ್ ಆದರೆ ಲೈನ್ಸಾಗಿ ಪ್ರಿಂಟ್ ಆಗುತ್ತೆ, ನೀವು ಸ್ಲ್ಯಾಶನ್ನು ನೀವೇ ಹಾಕಬೇಕು. ಅದನ್ನೇ ನಾನು ಇಲ್ಲಿ ಹೇಳೋಕ್ಕೆ ಬಂದಿದ್ದು. ಓಕೆನಾ? ಇವಾಗ ನೋಡಿ, ಅಪೆಂಡಿಂಗ್ ಅದೇ ಹೇಳಿದ್ದು. ಇವಾಗ ನೋಡಪ್ಪ, ನಿನಗೆ ಈ ಥರ ಬೇಡ, ಇದು ಓವರ್ ರೈಡ್ ಮಾಡಿಬಿಡ್ತಲ್ಲ, ಇದು ಅಪೆಂಡ್ ಮಾಡಬೇಕು. ನೆಕ್ಸ್ಟ್ ಮುಂದೆ ಹಿಂಗಾಗಬೇಕು. ಅದು ಹಿಂಗಾಗಬೇಕಂದ್ರೆ ಏನು ಮಾಡಬೇಕು, ಅದು ನೀನು ಯಾವ ಮೋಡಲ್ಲಿ ಓಪನ್ ಮಾಡ್ತೀಯಾ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ನೋಡಿ, VS ಕೋಡಲ್ಲಿ ಆಗ್ಬಿಟ್ರೆ ಏನಾಗುತ್ತೆ, ಎಲ್ಲ ಮೋಡು ಓಪನ್ ಇರುತ್ತೆ, ನೀವು ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಓಕೆನಾ? ಬಟ್ ಆದರೆ ನಮ್ಮ ಪ್ರೋಗ್ರಾಮಲ್ಲಿ ಬರೀಬೇಕಾದ್ರೆ ಹೆಂಗೆ ಬರೀಬೇಕು ಅದನ್ನು ನಾವು ತಿಳ್ಕೊಬೇಕಾ ಇದೀವಲ್ವ. ಇವಾಗ ನೋಡಿ, ಅಪೆಂಡ್ ವರ್ಸಸ್ ಓವರ್ ರೈಡ್. ನೋಡಿ, ಅಪೆಂಡ್ ಆದರೆ ಆ್ಯಡ್ ಆಗುತ್ತೆ. ಇದೇ ನಾನು ತೋರಿಸ್ತಾ ಇರೋದಿಲ್ಲಿ. ಇಲ್ಲಿ ನೋಡಿ, ಫೈಲ್ ರೈಟ್ ಮಾಡಿದ ತಕ್ಷಣ ಹಿಂಗೆ ಪ್ರಾಕ್ಟಿಕಲ್ ತೋರಿಸ್ತೀನಿ. ಅಪೆಂಡ್ ಆ್ಯಡ್ಸಿದು ಎಂಡಿಗೆ ಆ್ಯಡ್ ಮಾಡುತ್ತೆ, ಯಾವತ್ತು ಎಂಡಿಗೆ ಆ್ಯಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಇಲ್ಲಿ ನೋಡಿ, ಮೋಡಲ್ಲಿ ಓಪನ್ ಮಾಡಬೇಕು, ಅಪೆಂಡ್ ಮೋಡ್ ಇದೆ. ಓಕೆ, ಆಮೇಲೆ ರೀಡ್ ಮಾಡೋಣ ಫೈಲ್ನ. ಓವರ್ ರೈಡ್ ವೈಪ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾ ಇದೆ. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ, ಇವು ಆಲ್ರೆಡಿ ಕಲ್ತ್ಕೊಂಬರ್ತಿದ್ದೀರ ಅಲ್ವಾ, ನಿಮಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿರುತ್ತೆ. ಬಟ್ ನಾನು ಪ್ರಾಕ್ಟಿಕಲ್ ಅನ್ಸೋದು ತೋರಿಸ್ಬಿಟ್ರೆ ನಿಮಗೊಂದು ಮೈಂಡಲ್ಲಿ ಕೂತ್ಬಿಡತ್ತೆ ಅಲ್ವಾ. ಇವಾಗ ನೋಡಿ, ನಾನು ಏನು ಮಾಡಿದ್ದೀನಿ, ಇಲ್ಲೇನು ಕ್ರಿಯೇಟ್ ಆಗಿದೆ, ಹೊಸ ಫೈಲ್ ಕ್ರಿಯೇಟ್ ಆಯಿತು ಅನಿಸುತ್ತೆ. ಇವಾಗ ಒಂದು ಕೆಲಸ ಮಾಡೋಣ, ಲಾಗ್ ಟೆಕ್ಸ್ಟ್ ಇದೆಯಲ್ಲ, ಇದು ಹೊಸ ಫೈಲ್ ಕ್ರಿಯೇಟ್ ಆಗಿದೆ. ಇಲ್ಲಿ ಲಾಗ್ ಟೆಕ್ಸ್ಟ್ ಇಲ್ಲಿದೆ. ಇಲ್ಲಿ ನೋಡಿ, ಒರಿಜಿನಲ್ ಲೈನು ಅಪೆಂಡೆಡ್ ಲೈನ್ ಅಂತ ಹೇಳ್ತಿದ್ದೆ. ಹಂಗಾರೆ ಏನಿದೆ ನೋಡಿ, ಫಸ್ಟು ಒರಿಜಿನಲ್ ರೈಡಲ್ಲಿ ರೈಟ್ ಮೋಡಲ್ ಓಪನ್ ಮಾಡಿದೆ, ನಾನು ರೈಟ್ ಮಾಡಿದೆ. ಆಮೇಲೆ ಏನು ಮಾಡಿದೆ, ಅಪೆಂಡ್ ಮೋಡಲ್ ಓಪನ್ ಮಾಡಿದೆ, ಇದನ್ನು ಅಪೆಂಡ್ ಮಾಡಿದೆ. ಅವಾಗೇನಾಯಿತು, ಓವರ್ ರೈಡ್ ಆಗಲಿಲ್ಲ, ಇದು ನೆಕ್ಸ್ಟ್ ಲೈನ್ ಕ್ರಿಯೇಟ್ ಆಯಿತು. ಇದನ್ನು ನಾನು ತಿಳ್ಕೊಬೇಕಾಗಿರೋದು. ಓಕೆನಾ? ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಇವೆಲ್ಲ ನೀವು ಬೇಗ ಸಿಂಕ್ ಆಗಿಬಿಡುತ್ತೆ. ನಿಮ್ಮ IQ ಲೆವೆಲ್ ಜಾಸ್ತಿ ಆಗಿದೆ, ಇವೆಲ್ಲ ನೀವೇ ಟಕ ಕಲ್ತ್ಬಿಡ್ತೀರಾ. ಮುಂದೋಗು ಬೇಗ ಅಂತ ಹೇಳ್ತಾ ಇರ್ತೀರಾ ಅಲ್ವಾ. ಹೋಗ್ತೀನಿ, ಮುಂದಕ್ಕೆ ಹೋಗ್ತೀನಿ, ಎಲ್ಲ ನಿಮ್ಮ ಥರನೇ ಎಲ್ಲರಿಗೂ IQ ಲೆವೆಲ್ ಇರಬೇಕಲ್ವಾ. ಎಲ್ಲರೂ ಸ್ವಲ್ಪ ಬೇಸಿಕ್ಕಿಂದ ಬಂದಿರ್ತಾರೆ, ಅವ್ರಿಗೂ ಅರ್ಥ ಆಗುತ್ತೆ. ಫುಲ್ ವೀಡಿಯೋ ನೋಡ್ಕೊಂಬಂದರೆ ನಿಮಗೂ IQ ಜಾಸ್ತಿ ಆಗುತ್ತೆ. ಏನಂತೀರಾ? ಬನ್ನಿ ಇವಾಗ 7th ಹೋಗೋಣ. ಯಾವುದು 2 kinds ಆಫ್ ಫೈಲ್ಸ್ ಇದೆ ಇವಾಗ, ಟೆಕ್ಸ್ಟು ಮತ್ತು ಬೈನರಿ. ನಮಗೆ ಅದು ಗೊತ್ತು, ಬೈಟ್ಸಲ್ಲಿದೆ. ಇದು ಟೆಕ್ಸ್ಟ್ ಅನ್ನೋದು ಎಲ್ಲಿದೆ, ಸ್ಟ್ರಿಂಗಲ್ಲಿರುತ್ತೆ ಅಲ್ವಾ. ಹಾಗಾಗಿ ಅದನ್ನು ಹೆಂಗೆ ರೀಡ್ ಮಾಡೋದು, ಅದು ಹೆಂಗೆ ಔಟ್ಪುಟ್ ಕೊಡುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕು. ಓಕೆನಾ? ಇವಾಗ ನೋಡಿ, notes.txt ಅಂತ ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀನಿ ನಾನು. ಅದ್ರೊಳಗೆ ನಾನೇನು ಮಾಡ್ತೀನಿ, ಹಲೋ ವರ್ಡ್ ಅಂತ ಅದಕ್ಕೆ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಓಕೆ, ಇಷ್ಟು ಕೋಡ್ ರನ್ ಮಾಡಿದ್ರೆ ಒಂದು ಫೈಲ್ ಕ್ರಿಯೇಟ್ ಆಗಿ ನಮಗೆ ಅದರೊಳಗೆ ಈ ಟೆಕ್ಸ್ಟ್ ಬರುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿ ಮೆಂಟಲ್ ಮಾಡಲ್ ಬರ್ತಾ ಇದೆಯಾ. ಓಕೆ, ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೆಕ್ಸ್ಟ್ ಮಾಡಲ್ ನಾನು ರೀಡ್ ಮಾಡಬೇಕಂದ್ರೆ ಅದೇ ಟೆಕ್ಸ್ಟ್ ನನಗೆ ಬರುತ್ತೆ. ಅದ್ರ ಟೈಪ್ನ ಚೆಕ್ ಮಾಡ್ತಾಯಿದ್ದೀನಿ. ಹೌದು, ನಾವು ಅಂದ್ಕೊಂಡಿರೋದು ಇಲ್ಲಿ ಕರೆಕ್ಟಾ, ಟೆಕ್ಸ್ಟು ಇದು ಸ್ಟ್ರಿಂಗಲ್ಲಿ ಇರುತ್ತಾ, ಬೈನರಿ ಅಂದು ಬೈಟ್ಸಲ್ಲಿ ಇರುತ್ತಾ ಅಂತ ಚೆಕ್ ಮಾಡ್ತಾ ಇರೋದು. ಓಕೆನಾ? ಇಲ್ಲಿ ವ್ಯಾಲ್ಯೂಸ್, ಡೇಟಾ ಮತ್ತು ಈ ಥರ ಸಿಂಬಲ್ ಹಾಕಿದ್ದೀವಿ. ಇಲ್ಲಿ ಈ ಸಿಂಬಲ್ ಯಾಕೆ ಹಾಕಿದ್ದೀವಿ ಅಂದರೆ, ಇವಾಗ ಏನೋ ಹಿಡನ್ ಸ್ಪೇಸು, ಬೇರೆ ಹಿಡನ್ ಕ್ಯಾರೆಕ್ಟರ್ಸ್ ಏನೋ ಇದ್ದು ಅಂದರೆ ಅದನ್ನು ಕೂಡ ತೋರಿಸೋದಕ್ಕೆ ಕೂಡ ಇದು ಹಾಕೋದು. ಓಕೆನಾ? ಇದನ್ನು ತೆಗೆದುಬಿಟ್ಟೆ ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಏನೋ ಹಿಡನ್ ಕ್ಯಾರೆಕ್ಟರ್ಸ್ ಇತ್ತಂದರೆ ಅದು ತೋರಿಸಲ್ಲ ಅದು. ಓಕೆನಾ? ಇವಾಗ ಬೈನರಿ ಮೋಡ್, ರೀಡ್ ಬೈನರಿ ಅಂತ ಹೇಳ್ತಾ ಇರೋದು. ಸೇಮ್ ಫೈಲ್ ಬಟ್ ಯು ಗೆಟ್ ಎ ರಾ ಬೈಟ್ಸ್. ಈ ಸೇಮ್ ಫೈಲ್ ಏನು ಕ್ರಿಯೇಟ್ ಮಾಡಿರ್ತೀವಲ್ಲ ಇಲ್ಲಿ, ಅದ್ರ ರಾ ಬೈಟ್ಸ್ ಸಿಗುತ್ತೆ ನಮಗೆ ಅಂತ ಹೇಳ್ತಾ ಇದೆ. ಓಕೆ, ಅದ್ರ ಟೈಪ್ ಏನಂತ ತಿಳ್ಕೊಳ್ಳೋಣ, ಅದ್ರ ವ್ಯಾಲ್ಯೂ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಕ್ರೂಷಿಯಲ್ ಪಾಯಿಂಟ್ ಇದೆ, ಬಟ್ ನಿಮ್ಗೆ ಹೇಳ್ತೀನಿ ಬನ್ನಿ. ಇವಾಗ ನೋಡಿ, ರನ್ ಮಾಡೋಣ ಅಲ್ವಾ. ಇವಾಗ ನೋಡಿ, ರನ್ ಮಾಡಿದೆ.
ಇವಾಗ ಏನಾಯಿತು ಟೆಕ್ಸ್ಟ್ ಮೋಡು. ಓಕೆ, ಇವಾಗ ಒಂದು ರೈಟ್ ಆಯಿತು ಫೈಲು, ಅದಕ್ಕೆ ಇಲ್ಲೊಂದು ಬಂದಿರುತ್ತೆ ಇವಾಗ ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ನೋಡಿ, notes.txt ಬಂದಿದೆ. ಇಲ್ಲಿ ನಾವು ಹೇಳಿರೋ ಸ್ಟ್ರಿಂಗ್ ಬಂದು ಕೂತ್ಕೊಂಡಿದೆ. ಓಕೆ, ನಾನು ಹೇಳಿದ್ದೀನಿ ಟೆಕ್ಸ್ಟ್ ಮೋಡು ಪೈಥಾನ್ ಗಿವ್ ಎ ಸ್ಟ್ರಿಂಗು. ಹೌದು, ಏನಂತ ಹೇಳ್ತದೆ ಇದು ಸ್ಟ್ರಿಂಗೇ ಕೊಡ್ತಾ ಇದೆ. ಹಂಗಾರೆ ನಾವು ಅಂದ್ಕೊಂಡಿರೋದು ಕರೆಕ್ಟು, ಹಂಗಾರೆ ವ್ಯಾಲ್ಯೂ ಕೊಡ್ತಾ ಇದೆ. ಓಕೆ, ಇವಾಗ ಬೈನರಿ ಮೋಡಿಗೆ ಬಂದೆ. ಇವಾಗ ಮತ್ತೆ ರೀಡ್ ಮಾಡ್ತಾ ಇದ್ದೀನಿ. ಇದು ಟೈಪ್ ಏನು, ಇವಾಗ ಬೈಟ್ಸ್ ಕೊಡ್ತು. ಯಾಕೆ, ನಾನು RB ಹಾಕೊಂಡಿದ್ದಕ್ಕೆ. ಆಯಿತಾ, ಬೈನರಿ ಮೋಡಲ್ಲಿ ನಾನು ಬೈನರೀಸ್ ಕೊಡಪ್ಪ ಅಂತ ಹೇಳಿದೆ. ಮತ್ತು ಇಲ್ಲಿ ವ್ಯಾಲ್ಯೂ ಬಂದು ನೋಡಿ, ಇಲ್ಲಿ ಬಿ ಅಂತ ಕೊಟ್ಟಿದ್ದಾರೆ, ಮತ್ತು ಇದು ಬರೀ ಸ್ಟ್ರಿಂಗೇ ಬರ್ತಾ ಇದೆ. ನಾವು ಬೈಟ್ಸ್ ಅಂದರೆ ನಮ್ಗೆ 0s 1s ಅಂತೆಲ್ಲ ಕಲ್ತಿದ್ವಲ್ಲ ನಾವು, ಅದು ಯಾಕೆ ಬರ್ತಾ ಇಲ್ಲ? ಅದೇ ನಿಮಗೆ ಹೇಳ್ತಾ ಇರೋದು. ಏನಕ್ಕೆ ಅಂದರೆ ಇಲ್ಲಿ ನೋಡಿ, ಬಿ ಅಂತ ಇಲ್ಲಿ ಸಿಂಬಲ್ ಹೇಳಿದೆ. ಏನಕ್ಕೆ, ಇದು ಬೈನರಿ ಅಂತ ಹೇಳ್ತಾ ಇದೆ. ಅದಾದಮೇಲೆ ಇದು ನಮಗೆ ಟೆಕ್ಸ್ಟಾಗೆ ಬರ್ತಾ ಇದೆ. ಬಟ್ ಏನು ಮಾಡ್ತಾ ಇದೆ ಅಂದರೆ, ಇವಾಗ ನೋಡಿ ನಂಬರ್ಸ್ ಕೊಟ್ಬಿಡ್ತು ಅಂದರೆ, ನಾನು ಎಕ್ಸ್ಪ್ಲಿಸಿಟಾಗಿ ಕೇಳಿಲ್ಲ ನಂಬರ್ಸ್ ಕೊಡು ಅಂತ. ಬಟ್ ಅದು ನಂಬರ್ಸ್ ಕೊಟ್ಬಿಡ್ತು ಅಂದರೆ ನಮಗೆ ಅರ್ಥ ಆಗಲ್ಲ ಯೂಸರ್ಗೆ. ಇದಕ್ಕೆ ಯೂಸರ್ ಫ್ರೆಂಡ್ಲಿ ಏನು ಮಾಡುತ್ತೆ, ಮಧ್ಯದಲ್ಲಿ ಒಂದು ಮೀಡಿಯೇಟರ್ ಇರುತ್ತೆ. ಅದೇನು ಮಾಡುತ್ತೆ, ನಿಮಗೆ ಕನ್ವರ್ಟ್ ಮಾಡಿ ನಿಮಗೆ ಕೀಬೋರ್ಡಲ್ಲಿ ಇದೀಗ ಈ ನಂಬರಿಗೆ ಯಾವ್ದಾರು ಮ್ಯಾಚ್ ಆಗ್ತಾ ಇದೆಯಾ. ಫಾರ್ ಎಕ್ಸಾಂಪಲ್, ಇದೆಲ್ಲದಕ್ಕೂ ಒಂದು ನಂಬರ್ ಇರುತ್ತಲ್ಲಪ್ಪ, ಎಲ್ಲ ಲೆಟರ್ಗೂ ಒಂದು ನಂಬರ್ ಇರುತ್ತೆ. ಒಂದೊಂದು ಬೈಟ್ ಅಲೋಕೇಟ್ ಮಾಡಿರ್ತಾರೆ ಅಲ್ವಾ. ಇದು ನಮ್ಮ ರಿಯಲ್ ABCD ಅಥವಾ ಬೇರೆ ಯಾವ್ದಾರ ಸಿಂಬಲ್ಸ್ಗೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡುತ್ತೆ. ಮ್ಯಾಚ್ ಆಗ್ತಾ ಇದೆ ಅಂದರೆ ಅದೇನು ಮಾಡ್ತು ನೋಡಿ, ಮ್ಯಾಚ್ ಆಗ್ತಿದೆ ಅಂತ ಕೊಡ್ತದು. ಓಕೆನಾ, ಮ್ಯಾಚ್ ಆಗ್ತಿದೆ ಅಂತ ಕೊಡ್ತು. ಅದು ನಮಗೆ ರಿಯಲ್ ಕಂಟೆಂಟೇ ಆಗಿತ್ತು. ನಾವು ಅಂದ್ಕೊಂಡಿದ್ದು ಇದು ಕರೆಕ್ಟಾಗಿದೆ. ಇವಾಗ ಬೈನರಿ ನೀವು ಏನಾರ ಇಮೇಜ್ ಮಾಡಿದೆ ಅಂದರೆ ಇಮೇಜಿಗೂ ಇದೇ ಥರ ಕನ್ವರ್ಷನ್ ಮಾಡಿಕೊಡ್ತದು. ಆಯಿತಾ. ಬಟ್ ಯಾವ್ದಾರು ಟೆಕ್ಸ್ಟ್ ನಿಮಗೆ ಯಾವ್ದಾರು ನಂಬರ್ಸ್ ಮ್ಯಾಚ್ ಆಯಿತು ಅಂದರೆ ಅದು ಸುಮ್ಮನೆ ಡಿಜಿಟ್ಗಳು ಕೊಡ್ತಾವೆ. ಇಲ್ಲ ಏನೂ ಮ್ಯಾಚ್ ಆಗಿಲ್ಲ ಅಂದರೆ ಅದು ನಾರ್ಮಲ್ ವ್ಯಾಲ್ಯೂಸ್ಗಳು ಕೊಡ್ತಾವೆ. ಇಲ್ಲಿ ಮ್ಯಾಚ್ ಆಯಿತು, ಅದಕ್ಕೆ ಕೊಟ್ಬಿಡ್ತಿದ್ದೆ. ಓಕೆನಾ, ಹಂಗಾರೆ ನಾನು ಹೇಳ್ತಿರೋದು ಕರೆಕ್ಟ್ ಆಯಿತು. ಹಂಗಾರೆ ನೀವು ಬೈಟ್ಸಿಗೆ ನಾನು ರಿಯಲ್ ಬೈಟ್ಸ್ ನೋಡ್ಬೋದಾ ಅಂತ ಅಂದರೆ ನೀವೇನು ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಪ್ಪ, ಇವಾಗ ಪ್ರಿಂಟ್ ಅಂತ ಹಾಕೊಳ್ಳೋಣ, ರಾ ಬೈಟ್ಸ್ ಹಾಕೊಳ್ಳೋಣ. ಅದಾದಮೇಲೆ ಪ್ರಿಂಟ್ ಏನು ಮಾಡೋಣ, ಪ್ರಿಂಟು ನಾವೇನು ಮಾಡೋಣ, ಇವಾಗ ಇದನ್ನು ಲಿಸ್ಟಾಗಿ ಕನ್ವರ್ಟ್ ಮಾಡೋಣ. ಓಕೆನಾ, ಫಸ್ಟು ಲಿಸ್ಟಾಗಿ ಕನ್ವರ್ಟ್ ಮಾಡೋಣ. ಆಯಿತಾ, ಇವಾಗ ನನಗೆ ಗೊತ್ತಾಗುತ್ತೆ ಇವಾಗ ಏನಾಗುತ್ತೆ ಅಂತ ನೋಡಿ. ಇವಾಗ ನಾನು ಏನು ಮಾಡ್ತೀನಿ, ಇವಾಗ ರೀಡ್ ಬೈನರಿ ಅಲ್ವಾ, ಇದನ್ನೇನು ಮಾಡ್ತೀನಿ, ಕ್ರಿಯೇಟ್ ಆಗ್ಬಿಟ್ಟಿದೆ. ಇವಾಗ ಇದನ್ನು ಕಮೆಂಟ್ ಮಾಡಿಕೊಂಡೆ. ಆಯಿತಾ, ಇಲ್ಲಿ 3 ಲೈನ್ ಬರ್ದೀನಿ. ಇವಾಗ ತಿಳ್ಕೊಳ್ಳೋಣ. ಇವಾಗ ರನ್ ಮಾಡಿದೆ. ಇವಾಗ ನೋಡಿ ಏನಾಗ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ. ಇದೇ ನಿಮಗೆ ಯಾರು ಹೇಳ್ಕೊಡಲ್ಲ. ಎಲ್ಲರೂ ಏನು ಮಾಡಿಬಿಡ್ತಾರೆ, ಇಷ್ಟು ಹೇಳ್ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಟೈಪ್ ಬೈಟ್ಸ್ ಅಂದರೆ ನಮಗೆ ಕ್ವಶನ್ಗಳು ಬರಲ್ಲ ಸುಮಾರು. ನಮ್ಮ ವೀಡಿಯೋ ನೋಡೋರಿಗೆ ಎಲ್ಲರಿಗೂ ಈ ಥರ ಕ್ವಶನ್ಗಳು ಬರ್ತಾ ಇರ್ತಾವೆ. ಅವಾಗ ನಮ್ಗೆ ಸ್ವಲ್ಪ ಸೈಕ್ ನಾವು. ಆಯಿತಾ, ಅವಾಗ ಕ್ವಶನ್ಸ್ ಬರ್ತಾ ಇರ್ತಾವೆ, ಅವಾಗ ಕ್ವಶನ್ ಕೇಳ್ತಾ ಇರ್ತೀವಿ ನಾವು. ಇವಾಗ ನೋಡಿ ಇಲ್ಲಿ ಬೈನರಿ ಇದೆಯಾ, 72 ನೋಡಿ, ಈ ನಂಬರ್ಸ್ ಎಲ್ಲ ಹೇಳ್ತಿದ್ದು. ಈ ನಂಬರ್ಸ್ ಎಲ್ಲ ಹೇಳಿದ್ದು ಆಟೋಮೆಟಿಕ್ಕಾಗಿ ಏನು ಮಾಡಿದೆ, ಕನ್ವರ್ಟ್ ಮಾಡಿ ನಮಗೆ ತೋರಿಸಿದೆ ಇಲ್ಲಿ. ಇವಾಗ ನಾನು ಲಿಸ್ಟ್ ಆಫ್ ಏನಂತ ಹಾಕಿನಿ, ಲಿಸ್ಟ್ ಆಫ್ ರಾ ಅಂತ ಹಾಕಿದ್ದೀನಿ ಅಷ್ಟೇ. ಅಷ್ಟಕ್ಕೋಸ್ಕರ ಅದು ಕೊಟ್ಬಿಡ್ತು. ಇವಾಗ ಡೈರೆಕ್ಟಾಗಿ ಪ್ರಿಂಟ್ ಮಾಡೋಕೆ ಹೋದರೆ ಅದೇನು ಮಾಡ್ತು, ನನಗೆ ಅರ್ಥ ಆಗಲಿ ಪ್ರಿಂಟ್ ಆಗ್ತದೆ ಅಂತ ಹಿಂಗೆ ಕೊಡ್ತು. ಇಲ್ಲ ಅಂದರೆ ಅದ್ರದ್ದು ಆ್ಯಕ್ಚುಯಲ್ ನಂಬರ್ ಇದೆ. ಇದು ಇಂಟರ್ನ್ ಏನಾಗುತ್ತೆ, 0s and 1s ಕನ್ವರ್ಟ್ ಆಗುತ್ತೆ. ಅದು ನಿಮಗೆ ಗೊತ್ತು ತಾನೆ, ಅದನ್ನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಿಮಗೆ ಅರ್ಥ ಆಯ್ತಾ ಇವಾಗ ಏನಂತ, ಬೈನರಿ ಮೋಡು, ರೀಡ್ ಮೋಡು ಹೆಂಗಿರುತ್ತೆ, ಟೈಪ್ ಚೆಕ್ ಮಾಡಿದ್ರೆ ಬೈಟ್ಸ್ ಅಂತ ಬರುತ್ತೆ, ಯಾಕೆ ಹಿಂಗೆ ಬರುತ್ತೆ ಎಲ್ಲ ಗೊತ್ತಾಗಿದೆ ನಿಮಗೆ ಅಲ್ವಾ. ನೋಡಿ, ಇವಾಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ರೀಡ್ ದ ಸೇಮ್ ಡೇಟಾ ಹ್ಯಾಸ್ ಸ್ಟ್ರಿಂಗ್ ವರ್ಸಸ್ ಬೈಟ್ಸ್. ಇವಾಗ ಒಂದು ಇಮೇಜ್ ತೊಗೊಳ್ಳೋಣ. ಏನಿದೆ ಇಮೇಜಲ್ಲಿ, ಸ್ಯಾಂಪಲ್ ಇಮೇಜ್ ಅಂತಿದೆ. ಈ ಸ್ಯಾಂಪಲ್ ಇಮೇಜಲ್ಲಿದೆ, ನನ್ನ ಇಮೇಜ್ ಇದೆ ಅಲ್ಲ, ಇದು ಇಲ್ಲಿ ನೋಡಿ, ತಮ್ನೇಲ್ ಇದೆ ಒಂದು. ಈ ತಮ್ನೇಲ್ನ ನಾನು ತೊಗೊಂಡಿದ್ದೀನಿ. ಓಕೆನಾ, ತಮ್ನೇಲ ತೊಗೊಂಡು ನಾನು ಇಲ್ಲಿ ರೀಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅರ್ಥ ಇಲ್ಲಿ ಇವಾಗ. ಓಕೆನಾ, ಇದು ಎಲ್ಲಿದೆ ಇವಾಗ, ಇಲ್ಲಿ ನೋಡಿ, ನೀಟ್ ಸ್ಯಾಂಪಲ್ ಇಮೇಜ್. ಓಕೆ, ಇಲ್ಲೊಂದು ಫಂಕ್ಷನ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಆಯಿತಾ, ಈ ಎಲ್ಲಿದೆ ಇಮೇಜ್ ಅಂತ ನಾನು ತೊಗೊಳಕ್ಕೆ. ಆಯಿತಾ, ಇದನ್ನು ಎಲ್ಲಿ ಯೂಸ್ ಮಾಡಿದ್ದೀನಿ, ಇಲ್ಲಿ ನೋಡಿ, ಇಲ್ಲಿ ಯೂಸ್ ಮಾಡಿದ್ದೀನಿ. ರೀಡ್ ದ ಸೇಮ್ ಡೇಟಾ ಸ್ಟ್ರಿಂಗ್ ಆ್ಯಂಡ್ ಬೈಟ್ಸ್. ಓಕೆ, ಈ ಇಮೇಜ್ನ ತೊಗೊಂಡು ಇಫ್ ನನ್ ಅಂತ ಇತ್ತು ಅಲ್ಲೇ ರಿಟರ್ನ್ ಮಾಡಿಬಿಡು. ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲೇ ಹೇಳ್ತಾ ಇದ್ದೀನಿ ನಿಮಗೆ. ಓಕೆನಾ, ಇವಾಗ ಏನಂದರೆ ಯಾವ ಬೈನರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಬೈಟ್ಸ್ ಇರುತ್ತಲ್ಲ, ಅದರಲ್ಲೇ ಅವರಿಗೆ ಸಿಗ್ನಲ್ ಸಿಕ್ಬಿಡುತ್ತೆ ಸಿಸ್ಟಮ್ಗೆ. ಓಕೆ, ಇದು ಇಮೇಜು, ಇದು JPG, ಇದು PNG ಅಂತ ಸ್ಟಾರ್ಟಿಂಗ್ ಬೈಟ್ಸ್ ನೋಡೇ ಅದು ಡಿಟೆಕ್ಟ್ ಮಾಡಿಬಿಡುತ್ತೆ. ನಿಮ್ಮ ಮುಂದೆ ಪೂರ್ತಿ ಓದೋದೇ ಬೇಕಾಗಿಲ್ಲ. ಇಡನ್ ಸೀಕ್ರೆಟ್ಸು ಇದು ಕಂಪ್ಯೂಟರ್ ಒಳಗಡೆ ಫೀಡ್ ಮಾಡಿರ್ತಾರೆ. ಇದು ನಮ್ಮ ಹ್ಯೂಮನ್ಸಿಗೆ ಗೊತ್ತಾಗಲ್ಲ. ನಮ್ಮ ಡೆವಲಪರ್ಸ್ಗಳಿಗೆ ಮಾತ್ರ ಸ್ವಲ್ಪ ಥಿಂಕ್ ಮಾಡಿ ಯೋಚನೆ ಮಾಡ್ತೀವಿ ನಾವು. ರೀಡಿಂಗ್ ದ ಸೇಮ್ ಇಮೇಜ್ ಆಸ್ ಎ ಟೆಕ್ಸ್ಟ್. ಓಕೆನಾ, ಇಲ್ಲಿ ನೋಡಿ, ಇದು ಟೆಕ್ಸ್ಟಾಗಿ ರೀಡ್ ಮಾಡೋಣ ಅಂತ ಇದ್ದೀನಿ. ಈ ಇಮೇಜ್ನ ಏನಾಗುತ್ತೆ ಅದನ್ನು ನೋಡಬೇಕು. ಇದು ಕ್ರ್ಯಾಶ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇದನ್ನು ಕಮೆಂಟ್ ಮಾಡಿಬಿಡ್ತೀನಿ, ಯಾಕಂದರೆ ಇದು ಕ್ರ್ಯಾಶ್ ಆಗುತ್ತೆ ಅಂತ ನಮಗೆ ಗೊತ್ತು, ನಾವು ಓದ್ಕೊಂಡು ಬಂದಿದ್ದೀವಿ ಅದನ್ನು. ಬಟ್ ಇಲ್ಲಿ ಪ್ರೂವ್ ಮಾಡಿ ತೋರಿಸೋಣ. ಬಟ್ ಅದಕ್ಕಿಂತ ಮುಂಚೆ ನಾವು ಇದನ್ನು ಚೆಕ್ ಮಾಡೋಣ. ಇವಾಗ ನಾನು ಹೇಳಿದ್ನಲ್ಲ ಬೈಟ್ಸು, ಇಮೇಜ್ನ ಡೈರೆಕ್ಟಾಗಿ ನೋಡ್ಬಿಡೋಣ. ಇವಾಗ ಈ ಇಮೇಜ್ನ ಇವಾಗ ರನ್ ಮಾಡ್ತೀನಿ, ನೋಡಿ ಹೆಂಗಿರುತ್ತೆ ರೆಸ್ಪಾನ್ಸು. ಓಕೆನಾ, ರನ್. ಏನಾಯಿತು ನೋಡಿ, ಫಸ್ಟ್ 4 ಬೈಟ್ಸ್ ಇದು. ಈ ಬೈಟ್ಸ್ನ ನೀವು ನೋಡಿಬಿಟ್ರೆ ಸಿಸ್ಟಮಿಗೆ ಸಿಗ್ನಲ್ ಗೊತ್ತಾಗ್ಬಿಡುತ್ತೆ. ಇದು JPEG ಫೈಲು, JPEG ಫೈಲು ಅನ್ನೋದು ಅದಕ್ಕೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಸಿಗ್ನೇಚರಲ್ಲಿ. ಆವಾಗಲೇ ಅದು ಏನು ಮಾಡುತ್ತೆ, ಬೇರೆ ಲಾಜಿಕ್ಗಳನ್ನ ರನ್ ಮಾಡ್ಕೊಳ್ಳುತ್ತೆ ಡಿಪೆಂಡಿಂಗ್ ಆನ್ ಏನು ರೀಡ್ ಮಾಡಬೇಕು ನಾವು ಅಂತ. ಓಕೆನಾ, ಈ ಲೆಂತ್ ಎಷ್ಟಿದೆ, ಇಷ್ಟು ಬೈಟ್ಸ್ ಲೆಂತ್ ಇದೆ. ಯಾಕಂದರೆ ಇದು ಸಖತ್ ದೊಡ್ಡ ಇಮೇಜ್ ಅಲ್ವಾ, ಇದು ಹೈ ರೆಸಲ್ಯೂಷನ್ ಇಮೇಜ್ ಬೇರೆ ಇದು. ಆಯಿತಾ, ಹಾಗಾಗಿ ಇದ್ರ ಬೈಟ್ಸ್ ಜಾಸ್ತಿ ಇದೆ. ಬಟ್ ನಮಗೆ ಗೊತ್ತಾಯ್ತಾ ಹೆಂಗೆ ರೀಡ್ ಮಾಡೋದು ಬೈಟ್ಸ್ನ ಅಂತ. ಇವೆಲ್ಲ ನಿಮಗೆ ಇಂಟರ್ನಲಿ ಗೊತ್ತಿರಬೇಕು. ನೀವು ಯಾವಾಗ ಹ್ಯಾಂಡ್ಲ್ ಮಾಡೋಕ್ಕೆ ಬರುತ್ತೆ ನಿಮ್ಮ ಯೂಸ್ ಕೇಸ್ ಪ್ರಕಾರ, ಆವಾಗ ಇವನ್ನೆಲ್ಲ ಯೂಸ್ ಮಾಡಬೇಕು. ಓಕೆನಾ, ನಾನು ಇದುವರೆಗೂ ನಿಮ್ಗೆ ಏನು ಹೇಳಿದೆ, ಇವಾಗ ನೋಡಿ ಇದನ್ನು ಕಮೆಂಟ್ ಮಾಡಿಬಿಟ್ನಲ್ಲ. ಇವಾಗ ಏನು ಮಾಡ್ತೀನಿ, ವಿತ್ ಓಪನ್
ಇಮೇಜ್ನ ರೀಡ್ ಮಾಡಲ್ ಓಪನ್ ಮಾಡೋಕೆ ಮಾಡ್ತೀನಿ. ಯಾವ ಲೆನ್ಸ್ ಯೂಸ್ ಮಾಡ್ತೀನಿ? ಟೆಕ್ಸ್ಟ್ ರೀಡರ್ ಲೆನ್ಸ್ ಯೂಸ್ ಮಾಡ್ತೀನಿ. ಇವಾಗ ಬೈನರಿ ಬೈಟ್ಸ್ JPEG-ಅಲ್ಲಿ ಇರೋದು ನಾನು ರೀಡ್ ಮಾಡ್ಬೇಕಾದ್ರೆ ನಾನು ಈ ಲೆನ್ಸ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ? ನಮಗೆ ಗೊತ್ತು ಕ್ರ್ಯಾಶ್ ಆಗುತ್ತೆ. ಬಟ್ ನೋಡೋಣಪ್ಪ, ನಾವು ನೋಡಿ ಅದೇ ಹೇಳ್ತಿರೋದು, ನೀವು ನೋಡಿದಾಗ ನನಗೆಲ್ಲ ಗೊತ್ತು ಅನ್ಸುತ್ತೆ. ನೀವು ಟೈಪ್ ಮಾಡಿ ಕಲ್ತಾಗಲೇ ಗೊತ್ತಾಗೋದು, ಓ ಇದು ಸಣ್ಣ ಪುಟ್ಟದೆಲ್ಲ ಮಿಸ್ಟೇಕ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ನಾನು ಎಷ್ಟೇ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಕೂಡ ನೀವು ಕೈಯಾರೆ ಟೈಪ್ ಮಾಡಬೇಕು, ಆಯಿತಾ? ಇಲ್ಲಿ ನೋಡಿ, ರೀಡಿಂಗ್ ದ ಇಮೇಜಸ್ ಯೂನಿಕೋಡ್ ಇದ್ರಲ್ಲಿ ಮಾಡ್ತಾಯಿದ್ದೀರಾ, ಆಗಲ್ಲಪ್ಪ, ಕೆನಾಟ್ ಡಿಕೋಡ್, ಇದನ್ನು ಡಿಕೋಡ್ ಮಾಡೋಕ್ಕಾಗಲ್ಲ, ನೀವು ಸರಿ ಫಾರ್ಮ್ಯಾಟಲ್ಲಿ ನೀವು ಸರಿ ಲೆನ್ಸ್ ಯೂಸ್ ಮಾಡ್ತಾ ಇಲ್ಲ ಅಂತ ಅದು ನಮಗೆ ಹೇಳ್ತಾ ಇದೆ. ಓಕೆನಾ? ನಿಮಗಿಷ್ಟು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸ್ಟ್ರಿಂಗು ಬೈಟ್ಸು, ಈ ಬೈಟ್ಸಲ್ಲಿ ಯಾಕೆ ನಮಗೆ ಡೈರೆಕ್ಟಾಗಿ ಬೈಟ್ಸೇ ಕೊಡಲ್ಲ? ನಾವು ಬೈಟ್ಸೇ ಡೈರೆಕ್ಟಾಗಿ ಬೇಕು ಅಂದರೆ ನಾವು ಕೇಳಬೇಕಿಲ್ಲ ಈ ಥರ. ಓಕೆನಾ? ರಾ ಬೈಟ್ಸ್ನ ನಾವು ಈ ಥರ ಕೇಳಿದಾಗ ಮಾತ್ರ ನಿಮಗೆ ಕೊಡೋದು. ಅದು 0s and 1s ಕನ್ವರ್ಟ್ ಮಾಡಿಕೊಡುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಆ ಬಿ ಅಂತ ಸಿಂಬಲ್ ಬಂತಲ್ಲ, ಬಿ ಜೊತೆಗೆ ಅದು ಬರುತ್ತೆ. ಇಷ್ಟು ಗೊತ್ತಾಯ್ತಾ ನಿಮಗೆ ಬೈಟ್ಸ್ ಬಗ್ಗೆ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಆಲ್ ರೈಟ್, ವೆನ್ ಯು ನೀಡ್ ಬೈನರಿ ಮೋಡ್, ಯಾವಾಗ ಬೇಕು ಮೋಡ್ ಅಂತ ಸುಮ್ಮನೆ ಹಾಕೋಕ್ಕಾಗಲ್ಲಪ್ಪ. ನಮಗೆ ಟೆಕ್ಸ್ಟಿಗೆ ಗೊತ್ತು, ಇವಾಗ ರೀಡು ರೈಟು ಎಲ್ಲ ಅಪ್ ಆ್ಯಂಡ್ ಎಲ್ಲ ನೋಡ್ಬಿಟ್ವಿ ನಾವು, ಆಯಿತಾ? ಯಾವ ಲೆನ್ಸ್ ಯೂಸ್ ಮಾಡ್ಕೊಂಡು ನೋಡಬೇಕು ಅಂತ ಗೊತ್ತಾಯಿತು. ಬೈನರಿಗೆ ರೀಡ್ ಬೈನರಿ, ರೈಟ್ ಬೈನರಿ ಅಂತಿದೆ. ಇವಾಗ ಯಾವಾಗ ಯೂಸ್ ಮಾಡೋದು ಬೈನರಿ ಅಂತಲೇ ಗೊತ್ತಾಗಬೇಕಲ್ವಾ? ಇಮೇಜಸ್ಸು ನಿಮಗೆ ಗೊತ್ತು, ನಾರ್ಮಲಿ JPEG, PNG, .webp ಇದರಲ್ಲೂ ಕೂಡ ನೀವು ಯೂಸ್ ಮಾಡಬೇಕು. PDF, ಇವಂದು PDF ಒಳಗಡೆ ಟೆಕ್ಸ್ಟ್ ಇದ್ರೂ ಕೂಡ ನೀವು ಬೈನರಿ ಯೂಸ್ ಮಾಡಬೇಕು, ಆಯಿತಾ? ಆರ್ಕೈವ್ ಫೈಲ್ಸ್ಗಳು ಯಾವುದೋ ಇದೆ, ಇದೆಲ್ಲ ನಿಮಗೆ ಗೊತ್ತಿದೆ. AI ಮೋಡ್ ಫೈಲ್ಸು, .pt ಮತ್ತು .bin ಇಂಥ ಫೈಲ್ಸ್ಗಳು ಬೈನರಿಯಲ್ಲಿ, ಆಡಿಯೋ ವಿಡಿಯೋ ಫೈಲ್ಸು. ವಾಟ್ ಎವರ್ ಯು ಗೆಟ್ ಫ್ರಮ್ ದ request.url.content ಈ ಯಾವ್ದು ಬೇಕಂದರೆ ನೀವು ಅದನ್ನು ಬೈನರಿಯಲ್ಲಿ ಓಪನ್ ಮಾಡಬೇಕಂತ ಹೇಳ್ತಾ ಇದೆ. ರೂಲ್ಸ್ ಆಫ್ ತಂಬು, ಹ್ಯೂಮನ್ ರೀಡ್ ಇಟ್, ಟೆಕ್ಸ್ಟ್ ಮೋಡ್ ಪ್ಲಸ್ ಎನ್ಕೋಡಿಂಗ್ ಇರಬೇಕು. ಇಮೇಜು PDF ಯಾವುದಿದ್ರೆ ಬೈನರಿ ಮೋಡ್ ಪ್ಲಸ್ ಬೈಟ್ಸ್ ಈ ಥರ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ನೆಕ್ಸ್ಟ್ ಟಾಪಿಕ್ ಕನ್ವರ್ಟಿಂಗ್ ಬಿಟ್ವೀನ್ ಸ್ಟ್ರಿಂಗ್ ಆ್ಯಂಡ್ ಬೈಟ್ಸ್. ಇವಾಗ ನಾವು ಎನ್ಕೋಡಿಂಗು ಡಿಕೋಡಿಂಗ್ ಬಗ್ಗೆ ಕಲಿಯೋಣ. ಎನ್ಕೋಡಿಂಗ್ ಅಂದ್ರೆ ಏನು? ಇವಾಗ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಒಂದು ಕೋಡಾಗಿ ಕನ್ವರ್ಟ್ ಮಾಡೋದು. ಕೋಡ್ ಅಂದರೆ ನಮ್ಮ ನಾರ್ಮಲ್ ಕೋಡಲ್ಲ, ಒಂದು ಸೀಕ್ರೆಟ್ ಕೋಡ್, ಆಯಿತಾ? ಅದೊಂದು ಡಿಕೋಡ್ ಮಾಡೋದಂದ್ರೇನು? ಆ ಸೀಕ್ರೆಟ್ ಕೋಡ್ನ ಮತ್ತೆ ಒರಿಜಿನಲ್ ಫಾರ್ಮಿಗೆ ತೊಗೊಂಬರೋದು. ಇದೇ ಮೇನ್ ಡಿಕ್ಷನರಿ ಮೀನಿಂಗ್. ಓಕೆನಾ? ಇದು ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ಟ್ರಿಂಗ್ನ ನಾವು ಬೈಟ್ ವಿತ್ ಎನ್ಕೋಡಿಂಗ್ ಈ ಥರ ಕನ್ವರ್ಟ್ ಮಾಡಬೇಕಾದ್ರೆ ನೋಡಿ, ಟೆಕ್ಸ್ಟು ಎನ್ಕೋಡಿಂಗು, ಇವಾಗ ಏನಾಗುತ್ತೆ ಪ್ರಿಂಟ್ ನೋಡೋಣ, ಲೆಂತ್ ಏನಾಗುತ್ತೆ ನೋಡೋಣ ಇದಕ್ಕೆ, ಆಯಿತಾ? ಬೈಟ್ಸ್ಗೆ ಅಂದರೆ ನೋಡಿ ರಾಬರ್ ಡಿಕೋಡ್ ಮಾಡಿದ್ರೆ ಇವಾಗ UTF-8 ಲೆನ್ಸಲ್ಲೇ ನೋಡಿದ್ರೆ ಏನಾಗುತ್ತೆ, ಇದನ್ನು ನಾವು ನೋಡಿಬಿಟ್ರೆ ನಮಗೆ ಕ್ರಿಯೇಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಎಲ್ಲ ತಲೆ ಮೇಲೆ ಹೋಗುತ್ತೆ, ಆಯಿತಾ? ನಮಗೆ ಅದು ಬೇಕಾಗಿಲ್ಲ. ಇವಾಗ ರನ್ ಮಾಡಿದೆ, ಇವಾಗ ನೋಡಿ ಏನು ಟೆಕ್ಸ್ಟ್ ಇದೆ, ಈ ಟೆಕ್ಸ್ಟ್ ಇದೆ, ಆಯಿತಾ? ಇದೇನು ಫಸ್ಟ್ ಹಲೋ ಪ್ಲಸ್ ನಮ್ಮದು ಕನ್ನಡ ಅಂತ ಹಾಕಿದ್ರೆ ನೋಡಿ, ಕನ್ನಡ ಹಿಂಗೆ ತೋರಿಸ್ತಾ ಇದೆ ಇಲ್ಲಿ ಸಿಸ್ಟಮಲ್ಲಿ. ಓಕೆನಾ? ಇದು ಹಾಕಿದ್ದೀನಿ, ಇದೇನು ಇದು ಕೋಡು ಕನ್ನಡ, ನನ್ನ ಕನ್ನಡದಕ್ಕೆ ಕೋಡಿದು. ಓಕೆನಾ? ಇದನ್ನು ಆ್ಯಡ್ ಮಾಡಿದ್ದೀನಿ, ಆ್ಯಡ್ ಮಾಡಿದಾಯಿತು, ಎನ್ಕೋಡ್ ಮಾಡಿದಾಗ ಇದೇನಾಯಿತು ನೋಡಿ, ಬೈಟ್ಸಾಗಿ ಕನ್ವರ್ಟ್ ಆಗಿದೆ. ಇಲ್ಲಿ ಬೈಟ್ಸ್ ಬಿ ಅಂತ ಇದೆ. ಓಕೆನಾ? ಇಲ್ಲಿ ಬೈಟ್ಸಾಗಿ ಕನ್ವರ್ಟ್ ಮಾಡಿದೆ. ಇವಾಗ ರಾ ಪ್ಲಸ್ ಡಿಕೋಡ್ ಮಾಡೋದು ಮತ್ತೆ ವಾಪಸ್ ಬಂತು. ಇದನ್ನು ಮತ್ತೆ ಬೈಟಿಗೆ ಎನ್ಕೋಡ್ ಆಯಿತು, ಆಮೇಲೆ ಮತ್ತೆ ನಾನು ಡಿಕೋಡ್ ಮಾಡಿದ್ಮೇಲೆ ಮತ್ತೆ ಒರಿಜಿನಲ್ ಫಾರ್ಮಿಗೆ ಬಂತು. ಇದು ಒರಿಜಿನಲ್ಲು, ಇದು ಎನ್ಕೋಡ್ ಮಾಡಿದೆ, ಆಮೇಲೆ ಡಿಕೋಡ್ ಮಾಡಿದೆ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಕಾಪಿಂಗ್ ಎ ಬೈನರಿ ಫೈಲ್, ದ ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಪ್ಯಾಟ್ರನ್ಸ್. ಇವಾಗ ಕಾಪಿ ಎ ಬೈನರಿ ಫೈಲ್ಸ್ ಹೆಂಗೆ ನೋಡಿ, ಇಲ್ಲೆಲ್ಲ ಈಸಿ, ರೈಟ್ ಕ್ಲಿಕ್ ಮಾಡಿ ಕಾಪಿ ಹೊಡೆದ್ಬಿಟ್ರೆ ಮುಗೀತು. ಇದನ್ನು ನಾವು ಕೋಡಲ್ಲಿ ಕಾಪಿ ಮಾಡೋದು ಹೆಂಗೆ? ಇಮೇಜ್ ಕಾಪಿ ಮಾಡೋದು ಹೆಂಗೆ ಅಂದರೆ, ಇಲ್ಲಿ ವಿತ್ ಓಪನ್ ಇಮೇಜ್ನ ರೀಡ್ ಮಾಡಲ್ ಓಪನ್ ಮಾಡಿದೆ, ಹ್ಯಾಸ್ SRC, ಅದಕ್ಕೊಂದು ಫೈಲ್ ಆಬ್ಜೆಕ್ಟ್ ತೊಗೊಂಡೆ, ಆಯಿತಾ? ಓಪನ್ ಮಾಡಪ್ಪ, ಮತ್ತೆ ಕಾಪಿ, ರೈಟ್ ಮೋಡ್. ಈ ಕಾಪಿ ಅನ್ನೋದೇನು, ಇಲ್ಲಿ ಹೆಸರು, ಆಯಿತಾ? ಈ ಇಮೇಜ್ ಹೆಸರು, ಇಲ್ಲಿ ಇಮೇಜ್ ಹೆಸರು ಬಂದಿದೆ. ಓಕೆನಾ? ಇವಾಗ ಹ್ಯಾಸ್ DST ಅಂತ ಬರ್ಕೊಂಡಿದ್ದೀನಿ, ಇವೆರಡು ಫೈಲ್ ಆಬ್ಜೆಕ್ಟ್. ಇವಾಗ DSTಯಲ್ಲಿ ರೈಟ್ ಮಾಡು, ನೀನು ಏನೇನು ರೀಡ್ ಮಾಡ್ತಿದ್ಯಾ ಎಲ್ಲ ಅಂತ, ಆಯಿತಾ? ಏನು ಕಾಂಪ್ಲಿಕೇಶನ್ ಇಲ್ಲ, ಸ್ವಲ್ಪ ಓದಿ ಅರ್ಥ ಆಗುತ್ತೆ, ಆಯಿತಾ? ಇದನ್ನು ಏನು ಮಾಡಿದ್ರೆ ಮೇಜರ್ಲಿ ಇದರಲ್ಲಿರೋ ಬೈಟ್ಸ್ನೆಲ್ಲ ತೊಗೊಂಬಂದು ಇದಕ್ಕೆ ಹಾಕ್ತಾಯಿದ್ದೀನಿ, ಅಷ್ಟೇ ಇರೋದಿಲ್ಲ. ಓಕೆನಾ? ಆಮೇಲೆ ಏನು ಮಾಡಿದ್ದೀನಿ ನೋಡಿ, ಇಲ್ಲಿ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಆಯಿತಾ? ವಿತ್ ಓಪನ್, ಇದನ್ನು ಓಪನ್ ಮಾಡಿ ಆಬ್ಜೆಕ್ಟು ನೋಡಿ, ಕಾಪಿ ಮಾಡಿ, ಡಿಸ್ಟಿಂಕ್ಟು ಐಡೆಂಟಿಕಲ್ ಇದೆಯಾ ಅಂತ ಚೆಕ್ ಮಾಡು, ಎಲ್ಲ ಕರೆಕ್ಟಾಗಿದೆಯಾ, ಬೈಟ್ಸ್ಗಳು ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡು, ಅವಾಗ ಮಾತ್ರ ಇಮೇಜ್ ಕಾಪಿ ಆಗಿದೆ ಅಂತ ಮೀನಿಂಗ್ ಅಲ್ವಾ? ಇವಾಗ ಇಮೇಜ್ ಅನ್ನೋದು ನಮಗೆ ಒಂದು ಬೈಟ್ಸ್ ಅಲ್ವಾ, ಈ ಬೈಟ್ಸ್ ಪೂರ್ತಿ ಕಾಪಿ ಆಗಬೇಕು ಇನ್ನೊಂದು ಫೈಲಿಗೆ, ಆಯಿತಾ? ಅದನ್ನು ನಾನು ಹೇಳ್ತಾ ಇರೋದು. ಹಂಗಾರೆ ಇಲ್ಲಿ ನೋಡೋಣ ಬನ್ನಿ, ನಾವು ಅಂದ್ಕೊಂಡಂಗೆ ನಾವಿಲ್ಲಿ ಜಸ್ಟ್ ಈಸಿಯಾಗಿ ಕಾಪಿ ಪೇಸ್ಟ್ ಮಾಡಿಬಿಡ್ತೀವಿ, ಅದು ಹೆಂಗಿರುತ್ತೆ ಇಲ್ಲಿ ನಮ್ಮ ಕೋಡಲ್ಲಿ ರನ್ ಆಗುತ್ತೆ, ನೋಡೋಣ. ನೋಡಿ ರನ್ ಮಾಡಿದಾಗ ಏನಾಯ್ತು ನೋಡಿ, ಇಲ್ಲೇನಾಯ್ತು ಹೇಳ್ತಾ ಇದೆ, ಆಯ್ತಾನಪ್ಪ ನೋಡಿ, ಬೈಟ್ಸ್ ಐಡೆಂಟಿಕಲ್, ಎಸ್ ಟ್ರೂ ಐಡೆಂಟಿಕಲ್ ಇದೆ. ಈ ಬೈಟ್ಸ್ನೇ ಕಾಪಿ ಮಾಡಿದ್ರೆ ಇನ್ನೊಂದು ಫೈಲಿಗೆ ಹಾಕಿದ್ರೆ ಇಮೇಜು ಕಾಪಿ ಆಗುತ್ತೆ. ಕಾಮನ್ ಸೆನ್ಸ್ ಅಲ್ವಾ ಇದು? ಇದು ನಾನು ಕಾಪಿ ಮಾಡಬೇಕಂದ್ರೆ ಮಾಡಬೇಕು. ಇದು ಇಮೇಜ್ ಕಾಣ್ತಾ ಇದೆ ಇವಾಗ, ಈ ಇಮೇಜ್ ಎಲ್ಲ ಫುಲ್ಲು ಬೈಟ್ಸಲ್ಲಿದೆ. ಇವಾಗ ಈ ಬೈಟ್ಸ್ನೇ ತೊಗೊಂಡು ಇನ್ನೊಂದು ಕಡೆ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ, ಇನ್ನೊಂದು ಕಾಪಿ ಕ್ರಿಯೇಟ್ ಆಗುತ್ತೆ. ನೋಡಿ ಇದು ಐಡೆಂಟಿಕಲ್ ಇದೆ, ನೋಡಿ ಇದು ನೋಡಿ, ನಾವು ಕೋಡಿಂದ ನಾವು ಕಾಪಿ ಮಾಡಿದ್ದು ನೋಡಿ ಹೆಂಗಿದೆ, ಪರ್ಫೆಕ್ಟಾಗಿದೆ, ಏನು ರೆಸೊಲ್ಯೂಷನ್ನು ಕಮ್ಮಿ ಆಗಿಲ್ಲ, ಎಂಥದ್ದು ಕಮ್ಮಿ ಆಗಿಲ್ಲ. ಯಾಕೆ? ನಾವು ಬೈಟ್ಸಾಗಿ ಕಮ್ಮಿ ಮಾಡಿ, ಎಷ್ಟು ಫ್ಯಾಸಿನೇಟಿಂಗ್ ನೋಡಿ ಮಿಷಿನು. ನಾವು ಎಷ್ಟು ಸುಮ್ಮನೆ ಸಿಂಪಲಾಗಿ ಇಲ್ಲಿ ತೊಗೊಂಡು ನಾವು ಕಾಪಿ ಹೊಡೆದ್ಬಿಡ್ತೀವಿ, ಕಾಪಿ ಹೊಡೆದು ನಾವು ಎಲ್ಲಿ ಬೇಕಾದ್ರೂ ತೊಗೊಂಡು ಹಾಕ್ತೀವಿ. ನೋಡಿ ಈ ಕೋಡಲ್ಲಿ ಹಿಂಗೆ ಮಾಡೋದು, ಈ ಟೆಕ್ನಿಕಲಿ ಇದೇ ವರ್ಕ್ ಆಗುತ್ತೆ ಅಲ್ಲಿ. ಓಕೆನಾ? ಬೈಟ್ನ ಒಂದು ಕಡೆ ತೊಗೊಂಡು ಇನ್ನೊಂದು ಕಡೆ ಪೇಸ್ಟ್ ಮಾಡೋದು.
ಓಕೆ, ಇವಾಗ ಎನ್ಕೋಡಿಂಗ್ ಅಂದರೆ ಗೊತ್ತಾಯಿತು, ಡಿಕೋಡಿಂಗ್ ಅಂದರೆ ಗೊತ್ತಾಯಿತು. ಇವಾಗ ಎನ್ಕೋಡಿಂಗ್ ಮಾಡ್ಬೇಕಾದ್ರೆ ಯು ಟಿ ಎಫ್ ಅನ್ನೋ ಲೆನ್ಸ್ನ ಹಾಕ್ಕೊಂಡು ನಾವೇನಾದ್ರು ರೀಡ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಫಾರ್ಮ್ಯಾಟಲ್ಲಿ ನಾವು ರೀಡ್ ಮಾಡ್ತೀವಿ, ರೈಟ್ ಮಾಡ್ತೀವಿ ಅಲ್ವಾ. ಅದೇ ಥರನೇ ಇಲ್ಲಿ ಕೋಡ್ನ ಬರ್ಕೊಂಡಿದ್ದೀನಿ, ಕನ್ನಡ, ಹಿಂದಿ ಅದಕ್ಕೆಲ್ಲ. ಇದು ಯು ಟಿ ಎಫ್ ಸ್ಟ್ಯಾಂಡರ್ಡ್ಸಲ್ಲಿ ಬರ್ದಿದ್ದೀನಿ. ಇದನ್ನು ನಾನು ಯು ಟಿ ಎಫಲ್ಲಿ ನಾನು ಓದಿದ್ರೆ ಕರೆಕ್ಟಾಗಿ ನಮಗೆ ಅದು ಅರ್ಥ ಆಗುತ್ತೆ ಏನೋದು ಅಂತ. ಇದು ಸಿಸ್ಟಮ್ಗೆ ಹೇಳೋವಂಥ ಕೋಡ್. ಇದು ನಮಗೆ ಅರ್ಥ ಆಗಬೇಕಂದ್ರೆ ನಾವು ಅದನ್ನು ರೀಡ್ ಮಾಡಬೇಕು. ಇಲ್ಲಿ ನೋಡಿ, ಅದನ್ನೇ ಇಲ್ಲಿ ಮಾಡಿರೋದು. ವಿತ್ ಓಪನ್ ಅಂತ ಹೇಳಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ, ಮತ್ತು ರೈಟ್ ಮಾಡಲ್ ಓಪನ್ ಮಾಡ್ತೀನಿ. ಯು ಟಿ ಎಫ್ 8 ಅನ್ನೋ ಲೆನ್ಸ್ ಹಾಕ್ಕೊಂಡು ಇದನ್ನೆಲ್ಲ ಓದಿದ್ರೆ ಏನು ಬರುತ್ತೆ ನೋಡೋಣ. ಓಕೆ, ನಾನು ಅನ್ಕೊತಾ ಇದ್ದೀನಿ ಇದು ಸಿಸ್ಟಮಿಗೆ ಗೊತ್ತಾಗುತ್ತೆ. ಬಟ್ ಆಯಿತಾ, ಈ ಕೋಡ್ನ ಇಲ್ಲಿ ಬರ್ದ್ಬಿಟ್ಟಿದ್ದೀನಿ ನಾನು. ಆಯಿತಾ, ಇದನ್ನು ಡಿಕೋಡ್ ಮಾಡಬೇಕು. ಯಾವ ಲೆನ್ಸ್ ಹಾಕ್ಕೊಂಡು ಇವಾಗ ಎನ್ಕೋಡಿಂಗ್ ಮಾಡಿದ್ದೀನಿ ಇದನ್ನು. ಆಯಿತಾ, ಇದರೊಳಗಿರೋ ಕಂಟೆಂಟ್ನ ಇಟ್ಕೊಂಡು ಮತ್ತೆ ರೀಡ್ ಮಾಡ್ಬೇಕಾದ್ರೆ ಎನ್ಕೋಡಿಂಗ್ ಇದೇ ಟೆಕ್ನಿಕಲ್ ಓದಿದ್ರೆ ಮತ್ತೆ ವಾಪಸ್ ಬರುತ್ತೆ ಅಲ್ವಾ. ಇದು ನಮಗೆ ಗೊತ್ತಿರೋವಂಥ ವಿಚಾರನೇ ಇವಾಗ. ಬಟ್ ಅದನ್ನು ನಾವು ಇನ್ನೊಂದ್ಸತಿ ರನ್ ಮಾಡಿ ನೋಡಿದ್ರೆ ನಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ ಅಲ್ವಾ, ನಾವೇನೂ ಮಿಸ್ ಮಾಡಲ್ಲ. ಓಕೆ, ಇಲ್ಲಿ ನೋಡಿ ನಮ್ಮ ಕನ್ನಡ ಬೇರೆ ಬೇರೆ ಎಮೋಜಿ ಇದನ್ನು ಇಷ್ಟನ್ನು ಮಾಡಿದೆ. ಇದು ಎನ್ಕೋಡಿಂಗ್ ಟೆಕ್ನಿಕ್ಕು. ಇಲ್ಲಿ ಏನಿದೆ, ಇಲ್ಲಿ ಯಾವ ಫೈಲಪ್ಪ ಇದು, ಹಲೋ ವರ್ಡ್ ಅಂತ ಇದೆಯಲ್ಲಪ್ಪ, ಎಲ್ಲಿದೆ ಇಲ್ಲಿ ನೋಡಿ ಅದೇ ಇದೆಯಾ, ಹೇಳ್ತಾ ಇರೋದು ನಿಮಗೆ. ನೋಡಿ, ಫಸ್ಟು ನಾನು ಇದನ್ನು ಕೊಟ್ಟಿದ್ದು ಇನ್ಪುಟ್ಟು. ಈ ಇನ್ಪುಟ್ ನಾನೇನು ಟೈಪ್ ಮಾಡಿಲ್ಲ. ಇಲ್ಲಿ ನೋಡಿ ಇನ್ಪುಟ್ ಕೊಟ್ಟಿದ್ದೀನಿ ಇಲ್ಲಿ ಅಲ್ವಾ. ರೈಟ್ ಮಾಡ್ಬೇಕಾದ್ರೆ ಚೀನೀಸು ಇಷ್ಟು ಕೊಟ್ಟಿದ್ದೀನಿ, ಎಲ್ಲ ಭಾಷೆಯಲ್ಲೂ ಬರ್ಕೊತದ್ದು ಅಲ್ವಾ. ಅದೇ ನಾನು ನಿಮ್ಗೆ ಹೇಳ್ತಾ ಇರೋದು. ಇದು ಕಂಪ್ಯೂಟರ್ಗೆ ಅರ್ಥ ಆಗೋದು, ನಮಗಿಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನಮಗೆ ಅರ್ಥ ಆಗೋದು. ಇದು ನಮಗೆ ಅರ್ಥ ಆಗಿದ್ದು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರೆ ಅದು ಎನ್ಕೋಡಿಂಗ್ ಟೆಕ್ನಿಕ್ಸು, ಡಿಕೋಡಿಂಗ್ ಟೆಕ್ನಿಕ್ಸು ಅವೆಲ್ಲದು ಬರ್ತವೆ. ಓಕೆ, ಇದು ನಮಗೆ ಅರ್ಥ ಆಯಿತು. ಇವಾಗ ನೆಕ್ಸ್ಟ್ ಏನಂದರೆ ನಾನು ಹಿಸ್ಟ್ರಿ ಬಗ್ಗೆನೂ ಇಲ್ಲಿ ಹಾಕ್ಕೊಂಡಿದ್ದೀನಿ, ಬೇಕಾದ್ರೆ ಪ್ರಿಂಟ್ ಮಾಡಿ ಪ್ರೋಗ್ರಾಮಲ್ಲೂ ನೋಡ್ಬೋದು. ಇದು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಓಕೆನಾ. ನೆಕ್ಸ್ಟ್ 14th ಏನು, ವಾಟ್ ಗೋಸ್ ರಾಂಗ್ ವಿತೌಟ್ ಎನ್ಕೋಡಿಂಗ್. ಇದನ್ನು ಎನ್ಕೋಡಿಂಗ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳ್ತಾರೆ. ನಿಮಗೆ ಆಲ್ರೆಡಿ ಹೇಳಿದ್ದೆ ನಾನು, ಎನ್ಕೋಡಿಂಗ್ ಅಂತ ಹಾಕಿಲ್ಲ ಅಂದರೆ ಇವಾಗ ವಿಂಡೋಸ್ ಇದ್ದರೆ ಬೇಸಿಕಲಿ ಅದೇನು ಮಾಡುತ್ತೆ, ಈ ಪರ್ಟಿಕ್ಯುಲರ್ ಫಾರ್ಮ್ಯಾಟಿಗೆ ತೊಗೊಂಡ್ಬಿಡುತ್ತೆ ಎನ್ಕೋಡಿಂಗ್ ಟೆಕ್ನಿಕ್ಕು. CP1252 ಆಯಿತಾ. ಈ ಪರ್ಟಿಕ್ಯುಲರ್ ಎನ್ಕೋಡಿಂಗ್ ಟೆಕ್ನಿಕ್ ಆ ಲೆನ್ಸ್ನ ಹಾಕ್ಕೊಂಡು ಬರೆದ್ಬಿಡುತ್ತೆ ಅದು ಒಂದೊಂದ್ಸತಿ. ಡಿಫಾಲ್ಟ್ ವಿಂಡೋಸು, ಮ್ಯಾಕೆಲ್ಲ ನಾರ್ಮಲ್ ಸ್ಟ್ಯಾಂಡರ್ಡ್ UTF 8 ಯೂಸ್ ಮಾಡುತ್ತೆ ಆಯಿತಾ. ಇದು ನಂದ್ರಲ್ಲೆಲ್ಲ ಇದು ನೀವು ರನ್ ಮಾಡಿ ನೋಡಿ ಆಯಿತಾ. ನಿಮ್ಮ ಸಿಸ್ಟಮ್ ವಿಂಡೋಸ್ ಆಗಿದ್ರೆ ನೀವು ರನ್ ಮಾಡಿ ನೋಡಿ. ಇಲ್ಲಿ ಲೋಕಲ್ ಅಂತ ತೊಗೊಂಡ್ರೆ ಆಯಿತಾ, ಲೋಕಲಿ ಯಾವ್ದು ಪ್ರಿಫರ್ಡೇಬಲ್ ಇದೆ ವಿಂಡೋಸ್ಗೆ ಅದು ಮಾತ್ರ ಎನ್ಕೋಡಿಂಗ್ ಟೆಕ್ನಿಕ್ ತೊಗೊಳುತ್ತೆ. ಅದು ನಾನು ಮೆನ್ಷನ್ ಮಾಡಿಲ್ಲ ಅಂದರೆ ಅದು ನಾನು ನಿಮಗೆ ಹೇಳೋಕೆ ಹೋಗ್ತಾ ಇರೋದಿಲ್ಲ ಆಯಿತಾ. ಇಲ್ಲ ಅಷ್ಟೇ ಟ್ರೈ ಮಾಡ್ತೀನಿ ನೋಡೋಣ. ಇದು ಆಗಲ್ಲ ನಾರ್ಮಲಿ ಆಯಿತಾ, ಇದು ನಾರ್ಮಲಿ ಆಗೋದೇ ಇಲ್ಲ. ಆಮೇಲೆ ನಾವೇನು ಮಾಡಿದ್ವಿ, ಇದನ್ನು ಫೋರ್ಸ್ಫುಲಿ ಹಿಂಗೆ ಮಾಡ್ತೀವಿ. ಇವಾಗ ಇದು ಡಿಫಾಲ್ಟಾಗಿ ಲೋಕಲಾಗಿ ತೊಗೊಂಡಿಲ್ಲ ಅಂದಾಗ ಇಲ್ಲಿ ಫೋರ್ಸ್ಫುಲಿ ನಾನು ಹಾಕಕ್ಕೆ ಟ್ರೈ ಮಾಡೋಣ ಎನ್ಕೋಡಿಂಗ್ ಟೆಕ್ನಿಕ್, ಇದು ಬೇರೆ ಟೆಕ್ನಿಕ್ಕು. ಅವಾಗ ಏನಾಗುತ್ತೆ ನೋಡೋಣ ಆಯಿತಾ. ಇವೆರಡೂ ಕೂಡ ನಾವು ನೋಡಬೇಕು. ನಾವೆಲ್ಲ ಥಿಯರಿ ಕಲ್ತಿದ್ದೀವಿ, ಅವಾಗೆಲ್ಲ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ನೋಡ್ತೀವಿ ನಾವು. ಓಕೆನಾ. ಇದು ಸುಮಾರು ಜನಕ್ಕೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಸುಮಾರು ಜನಕ್ಕೆ ಬೋರಿಂಗ್ ಅನಿಸುತ್ತೆ ಆಯಿತಾ. ಇವೆಲ್ಲ ಇಂಪಾರ್ಟೆಂಟ್. ನೀವು ಡೆವಲಪರ್ ಆಗಿ ನಿಮಗೆಲ್ಲ ಗೊತ್ತಿರಬೇಕು ಟೆಕ್ನಿಕ್ಕು, ನಾವು ಮರ್ತೋಗ್ಬಾರ್ದು ನೀವು ಯಾವುದು. ಓಕೆನಾ. ನೋಡಿ, ದಿಸ್ ಮಿಷಿನ್ ಡಿಫಾಲ್ಟ್ ಯಾವುದು ನಂದು UTF 8. ನಾನು ನಿಮ್ಗೆ ಹೇಳ್ತಾನೆ ಮ್ಯಾಕ್ ಇವಾಗ ಡಿಫಾಲ್ಟು UTF 8 ಆಯಿತಾ. ಎನ್ಕೋಡಿಂಗ್ ಕನ್ನಡ ಇದು ಏನಾಯಿತು, ಯೂನಿಕೋಡ್ ಎರರ್ ಬಂತು. ಇವಾಗ ಇದನ್ನು ಮಾಡೋಕ್ಕೆ ಹೋದೆ, ಯೂನಿಕೋಡ್ ಎರರ್ ಬಂತು ನೋಡಿ. ಎನ್ಕೋಡ್ ಕನ್ನಡ ಹ್ಯಾಸ್ ಇದು ಮಾಡ್ತಿದ್ಯಾ, ಯೂನಿಕೋಡ್ ಎರರ್ ಬಂದಿದೆ, ಇದು ಎಲ್ಲೂ ಯೂಸ್ ಆಗೋಲ್ಲ ಅಂತ ಕೂಡ ನಮಗೆ ಆ ಭಾಷೆಯಲ್ಲಿ ಹೇಳ್ತಾ ಇದೆ ಆಯಿತಾ. ಇವಾಗ ನಾನು UTF 8 ಮಾಡೋಕ್ಕೆ ಹೋದರೆ ಆಟೋಮೆಟಿಕಾಗಿ ನೋಡಿ ಎನ್ಕೋಡಿಂಗ್ ಹಾಕುತ್ತೆ. ಇದು ಬೈಟ್ಸ್ ಕೂಡ ನಮಗೆ ಕೊಡ್ತಾ ಇದೆ ಈ ಥರ ಅಲ್ವಾ. ನೋಡಿ ಪಾಸ್ ಆಯ್ತಿದೆ ಅಂತ ಹೇಳ್ತಾ ಇದೆ. ಓಕೆ, ನಿಮಗೆ ಗೊತ್ತಾಯ್ತಾ ಇವಾಗ. ಇದು ಟೆಕ್ನಿಕ್ಕು ಬೇಸಿಕಲಿ ನೀವು ಟ್ರೈ ಮಾಡಿ. ನೀವೇನು ಗೊತ್ತಾ, ನೀವು ನೋಡಬೇಕಾಗಿರೋ ಕೋಡಿದು ಆಯಿತಾ. ನಿಮಗೆ ಸಿಸ್ಟಮ್ ಡಿಫಾಲ್ಟ್ ಯಾವುದಂತ ಹೇಳುತ್ತೆ. ನೀವು ಅವಾಗೇನೋ ಎನ್ಕೋಡಿಂಗ್ ಮಾಡೋಕ್ಕೆ ಹೋದರೆ ಆಟೋಮೆಟಿಕ್ ಸಿಸ್ಟಮ್ ಡಿಫಾಲ್ಟ್ ತೊಗೊಂಡ್ಬಿಡುತ್ತೆ. ವರ್ಕ್ ಆಗಿಲ್ಲ ಅಂದರೆ ಇಲ್ಲಿ ಬರುತ್ತೆ UTF ಆಯಿತಾ. ಅದನ್ನು ನಾನು ಹೇಳಕ್ಕೆ ಹೋಗ್ತಿರೋದಲ್ಲಿ. ಓಕೆ, ಈಗ ಫೈಲ್ ರೀಡ್ ಮಾಡಬೇಕಾದ್ರೆ ಬೇರೆ ಬೇರೆ ಮೋಡ್ ಆಫ್ ಎರರ್ಸ್ ಬರುತ್ತಲ್ವಾ. ಇದನ್ನು ಬಕೆಟ್ಸ್ ಮಾಡ್ಕೊಂಡಿದ್ದಾರೆ ಅವರು. ಏನು ಇವಾಗ ಈ ಥರ ಮಾಡಿದ್ದಾರೆ ನೋಡಿ, ಎರರು ಸ್ಟ್ರಿಕ್ಟು, ರಿಪ್ಲೇಸು, ಇಗ್ನೋರು ಅಂತ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಫೈಲ್ಸ್ ದ ಕಂಟೈನ್ ಬೈಟ್ಸ್ ದಟ್ ಆರ್ ನಾಟ್ ವ್ಯಾಲಿಡ್ UTF 8 ಅಂತ ಹೇಳಿದ್ರೆ, ಇವಾಗ ನೋಡಿ ಈ ಪರ್ಟಿಕ್ಯುಲರ್ ಬಿನ್ ಅನ್ನೋ ಫೈಲು ನಾನು ಇನ್ನೂ ರೈಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಆಯಿತಾ. ರೈಟ್ ಬೈಟ್ಸು, ಈ ಬೈಟ್ಸು ಸರಿ ಇಲ್ಲ ಅಂತ ಹೇಳಿದಾಗ ಒಂದು ಎರರ್ ಬರುತ್ತಲ್ಲ, ಫೈಲಲ್ಲಿ ಎರರ್ ನೀವು ತಿಳ್ಕೊಬೇಕು ಇವಾಗ ಅಲ್ವಾ. ಇವಾಗ ನೋಡಿ ಸ್ಟ್ರಿಕ್ಟ್ ಮೋಡು ಅಂದರೆ ಡಿಫಾಲ್ಟ್ ಮೋಡ್ ನೋಡಿ, ನೀವೇನೂ ಹಾಕಿಲ್ಲ, ಇಷ್ಟೇ ಆಟ್ರಿಬ್ಯೂಟ್ಸ್ಗಳು ಹಾಕೊಂಡಿದ್ದೀರಾ ಅಲ್ವಾ. ಇದು ಸ್ಟ್ರಿಕ್ಟ್ ಮೋಡು, ನೀವು ರೈಟ್ ಆಗಿಲ್ಲ ಎರರ್ ಬಂದೇ ಬರುತ್ತೆ. ಇಲ್ಲಿ ಯೂನಿಕೋಡಿಗೆ ಬಂದುಬಿಡುತ್ತಲ್ವಾ, ಯೂನಿಕೋಡಿಗೆ ಬಂದು ಹೇಳುತ್ತೆ. ಇಲ್ಲಾಂದರೆ ಏನಾಗುತ್ತೆ, ರಿಪ್ಲೇಸ್ ಅಂತ ಹೇಳ್ಬೋದು. ರಿಪ್ಲೇಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಾಂದರೆ ಏನಾಗುತ್ತೆ, ರಿಪ್ಲೇಸ್ ಸ್ವ್ಯಾಪ್ ಈಸ್ ಬ್ಯಾಡ್ ಬೈಟ್ಸ್ ವಿತ್ ದ ರಿಪ್ಲೇಸ್ಮೆಂಟ್ ಮಾರ್ಕರ್. ಒಂದು ಮಾರ್ಕರ್ನ ರಿಪ್ಲೇಸ್ ಮಾಡು ಅಂತ ಹೇಳ್ತಾ ಇದ್ದೀನಿ ಆಯಿತಾ. ಇಗ್ನೋರ್ ಅಂತ ಹೇಳಿದ್ರೆ ಸೈಲೆಂಟ್ಲಿ ಡ್ರಾಪ್ ಬ್ಯಾಡ್ ಬೈಟ್ಸ್, ಯು ಲೂಸ್ ದ ಡೇಟಾ ಬಿಕಾಸ್ ಇಟ್ ಈಸ್ ಇಗ್ನೋರಿಂಗ್ ಅಲ್ವಾ. ಈ ಇಗ್ನೋರ್ ಮಾಡಿ ಬ್ಯಾಡ್ ಬೈಟ್ಸ್ ಯಾವ್ದಾದ್ರು ಕಾಣುತ್ತೆ ಅವೆಲ್ಲ ಇಗ್ನೋರ್ ಮಾಡಿ, ಯಾವ್ದು ಕರೆಕ್ಟ್ ಅದೇ ಮಾತ್ರ ಕೊಡುತ್ತೆ. ಅವಾಗ ಡೇಟಾ ಲಾಸ್ ಆಗೋ ಚಾನ್ಸಸ್ ಇರುತ್ತಲ್ವಾ. ಇವಾಗ ಈ ಇಮೇಜಲ್ಲಿ ನಾನು ಕೊಟ್ಟನಲ್ಲ, ಈ ಇಮೇಜಲ್ಲಿ ಒಂದಿಷ್ಟು ಬೈಟು ಸರಿ ಇಲ್ಲ ಅಂತ ಅಂದ್ಕೊಳ್ಳಿ, ಅದನ್ನು ತೆಗೆದುಬಿಟ್ರೆ ಈ ಪಿಕ್ಸಲ್ಗಳು ತೆಗೆದುಬಿಡ್ತದಲ್ವಾ. ಇವೆಲ್ಲ ಒಂದೊಂದು ಡಾಟ್ ಕೂಡ ಎಲ್ಲ ಬೈಟ್ಸಲ್ಲಿ ಕನ್ವರ್ಟ್ ಆಗಿದೆ. ಇವಾಗ ಈ ಸಣ್ಣ ಕಲರು, ಸಣ್ಣ ಪಾರ್ಟಿಕಲ್ ಎಲ್ಲದೂ ಕೂಡ ಬೈಟ್ಸಲ್ಲಿದೆ ಆಯಿತಾ. ಇವಾಗ ಆ ಬೈಟ್ಸ್ನ ತೆಗೆದೆ ಅಂದರೆ ಏನೇ LED ಸ್ಕ್ರೀನಲ್ಲಿ ನೋಡ್ತಾ ಇರ್ತಿಲ್ಲ, ಮಧ್ಯದಲ್ಲಿ ಒಂದು ಬೈಟ್ಸ್ ತೆಗೆದು ಹೆಂಗಿರುತ್ತೆ ಆ ಥರ ಆಗುತ್ತಿತ್ತು ಆಯಿತಾ. ಇದಕ್ಕೆ ಇಗ್ನೋರ್ ಅನ್ನೋದನ್ನು ನೀವು ಸ್ವಲ್ಪ ಕಾನ್ಷಿಯಸ್ಸಾಗಿ ಯೂಸ್ ಮಾಡಿ, ಯಾಕಂದರೆ ಅದು ಇಗ್ನೋರ್ ಮಾಡಿಬಿಡುತ್ತಲ್ಲ, ಆ ಬೈಟ್ಸು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಈ 3 ಮೋಡ್ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಇದನ್ನು ರನ್ ಮಾಡ್ತೀನಿ ನೋಡಿ. ರನ್ ಮಾಡಿದೆ.
ಇವಾಗ ಅದೇನು ಹೇಳ್ತಾ ಇದೆ ಬೇರೆ ಬೇರೆ ಥರ ಹೇಳ್ತೀವಿ. ಏನು ಫಸ್ಟು ಎರರ್ ಬಂದುಬಿಡ್ತು, ಯಾಕೆ ಸ್ಟ್ರಿಕ್ಟ್ ಮಾಡಿದ್ದು. ಆಮೇಲೆ ನೋಡಿ ಈ ಸಿಂಬಲ್ಸ್ ಬಂದಿದೆ ನೋಡಿ, ಈ ಬೈಟ್ಸ್ ತಪ್ಪಿರೋದು ನೋಡಿ, ಸಿಂಬಲ್ಸ್ ಕಾಣ್ತಾ ಇದೆಯಾ, ಸಿಂಬಲ್ಸ್ ಬಂದಿದೆ. ಏನಾಗಿದೆ ನೆಕ್ಸ್ಟ್ ಏನಾಗಿದೆ ಇಲ್ಲಿ ನೋಡಿ, ಇಗ್ನೋರೇ ಆಗ್ಬಿಟ್ಟಿದೆ ಅದು. ತಲೆ ಕಟ್ಕೊಂಡು ಈ ಸಿಂಬಲ್ಸ್ ಬಂದೇ ಇಲ್ಲ, ಈ ಪಾಠೇ ತೆಗೆದ್ಬಿಟ್ಟಿದೆ ಅದು. ಆಯಿತಾ, ಅದನ್ನೇ ನಮ್ಗೆ ಹೇಳಕ್ಕೆ ಹೋಗ್ತಾ ಇರೋದು. ಅದೆಲ್ಲ ನೀವು ತಿಳ್ಕೊಂಡಿರ್ಬೇಕು ಇವೆಲ್ಲ. ನೋಡಿ ಬ್ಯಾಡ್ ಬೈಟ್ಸ್ ಇಲ್ಲಿದೆ, ಇಲ್ಲಿ ಬ್ಯಾಡ್ ಬೈಟ್ಸ್ ನೋಡಿ, ಈ ಥರ ಏನೋ ಬರೆಯೋಕೆ ಹೋಗಿದ್ದೀನಿ. ಇದು ಎನ್ಕೋಡಿಂಗ್ ಟೆಕ್ನಾಗ ಇಲ್ಲಿ ಏನೋ ಬಂದೈತಿ, ಇಲ್ಲಿ ಏನೋ ಬೇರೆ ಅಲ್ವಾ. ಈ ಥರ ಇರಿದ್ದಾಗ ಎರರ್ ಹ್ಯಾಂಡ್ಲಿಂಗ್ ಹೆಂಗೆ ನೋಡಬೇಕು ಫೈಲ್ಸಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಸ್ಟ್ರಿಕ್ಟ್ ಮೋಡು, ಬೇರೆ ಬೇರೆ ಮೋಡ್ಸು ತಿಳ್ಕೊಂಡಿದ್ದೀರಾ. ಓಕೆ, ಇಲ್ಲಿ ನೋಡಿ ಇದೇನಾಗಿದೆ ಅಂದರೆ, ಇವಾಗ UTF-8 ನಾರ್ಮಲಿ ಟೆಕ್ಸ್ಟ್ ಇದ್ದಾಗ ಎಲ್ಲದೂ UTF-8 ಯೂಸ್ ಮಾಡ್ಬೇಕಂತ ನಿಮ್ಗೆ ಗೊತ್ತಲ್ವಾ. ಬಟ್ ಆದರೆ ಏನು ಮಾಡಿಬಿಟ್ಟಿದ್ದಾರೆ, CSV ಫಾರ್ಮ್ಯಾಟಲ್ಲಿ ಒಂದಿಷ್ಟು ಬೈಟ್ಸ್ಗಳನ್ನ ಜಾಸ್ತಿ ಆ್ಯಡ್ ಮಾಡಿಬಿಟ್ಟಿದ್ದಾರೆ ಅವರು. ಅವಾಗ ಏನು ಮಾಡಬೇಕು, ಇಲ್ಲಿ ಇನ್ನೊಂದು ಟೆಕ್ನಿಕ್ ಇದೆ UTF-8 SIG ಅಂತ, ಇದನ್ನು ಯೂಸ್ ಮಾಡಬೇಕು ನೀವು ಓದ್ಬೇಕಾದ್ರೆ. ಓಕೆನಾ, ಅಂದರೆ ಅದನ್ನೇ ಹೇಳ್ತಾರೆ ನೋಡಿ ಎಕ್ಸೆಲ್ ಪ್ರಿಪೆಂಡ್ಸ್ ಎ 3 bytes ಬಾಂಬ್. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಇದೊಂದು ಸ್ವಲ್ಪ ಹ್ಯಾಬಿಟ್ ಇದನ್ನು ಆ್ಯಡ್ ಮಾಡ್ತಾ ಇರತ್ತೆ ಎಕ್ಸೆಲ್ಲು. ಅರ್ಥ ಆಯ್ತಾ ನಿಮಗೆ. ಬೈ ಡಿಫಾಲ್ಟು CSV ಅಲ್ಲಿ ಅದು ಆ್ಯಡ್ ಮಾಡುತ್ತೆ. ಅದನ್ನು ನಾವು ಓದಬೇಕು ಅಂದರೆ ನಾವು UTF-ಅಲ್ಲಿ ಓದಿದ್ರೆ ಆಗಲ್ಲ, UTF-8 SIG ಅಲ್ಲಿ ಓದಬೇಕು ಅಂತ ನಾನು ನಿನ್ಗೆ ಹೇಳ್ತಾ ಇರೋದು. ಅರ್ಥ ಆಯ್ತಾ. ಇಲ್ಲಿ ನೋಡಿ ಡಿಫ್ರೆನ್ಸಿಯೇಷನ್ ಇದಾವೆ. ಇಲ್ಲಿ ನೀವು CSV ಓದಬೇಕಂದ್ರೆ ಈ ಥರ ಓದಬೇಕು. ಅವಾಗ ಕೆಲವೊಂದು ಇಗ್ನೋರ್ ಆಗುತ್ತೆ. ಇಲ್ಲಿ ನೋಡಿ, ಸಿಗ್ನಲ್ ರೆಕಗ್ನೈಸ್ ಆ್ಯಂಡ್ ರಿಮೂವ್ ದ ಬಾಂಬ್ ಫಾರ್ ಯು, ಇದು ಆಟೋಮೆಟಿಕ್ ರಿಮೂವ್ ಮಾಡುತ್ತೆ. ಇಲ್ಲಾಂದರೆ ಈ ಥರ ಸಿಂಬಲ್ಸ್ ಬರ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಅದನ್ನು ರನ್ ಮಾಡಿ ತೋರಿಸ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವೆಲ್ಲ ಹೆಂಗಂದರೆ ಪ್ರಾಕ್ಟಿಕಲಾಗೆ ನೋಡಬೇಕು, ಇದನ್ನು ಥಿಯರಿ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಆಯಿತಾ. ಇಲ್ಲಿ ನೋಡಿ ಈ ಫೈಲ್ ಇದೆಯಾ, ಈ CSV ಫೈಲ್ ಇಲ್ಲಿ ಹಾಕಿದ್ದೀನಿ. ಆಯಿತಾ. ಈ CSV ಫೈಲಲ್ಲಿ ಏನಾಗ್ತಿದೆ, ಇಲ್ಲಿ ನೋಡಿ UTF-8ಅಲ್ಲಿ ನಾನು ಚೆಕ್ ಮಾಡ್ತಾಯಿದ್ದೀನಿ. UTF-8 ಅಂದರೆ ಟೆಕ್ಸ್ಟ್ ಅಲ್ವಾ, CSV ಟೆಕ್ಸ್ಟ್ ಅಲ್ವಾ. ಇಲ್ಲಿ ಮಾಡಿದಾಗ ಏನಾಗ್ತಿದೆ ನೋಡಿ, ಇಲ್ಲಿ ರೀಡ್ ಲೈನ್ ಹಿಂಗೆ ಹಾಕಿದಾಗ ಏನಾಯಿತು, ಬಾಂಬ್ ಸ್ನೇಕ್ ಇನ್ ನೋಡಿ, ಇಲ್ಲಿ ಏನು ಹೇಳ್ತಾ ಇದೆ, ಇಲ್ಲಿ ನೋಡಿ ಇದು ನೋಡಿ, ಇದು ಎಕ್ಸ್ಟ್ರಾ ಬಂದಿದೆ ತಾನೇ. ನೋಡಿ ಇಲ್ಲಿ ಎಕ್ಸೆಲಲ್ಲಿ ನಾನು ಹಾಕಿದ್ದೀನಾ. ಬಟ್ CSV ಡಿಫಾಲ್ಟ್ ಬಿಹೇವಿಯರ್, ಅದು ಬಿಹೇವಿಯರ್ ಏನು ಮಾಡುತ್ತೆ, ಇದನ್ನು ಆ್ಯಡ್ ಮಾಡ್ಕೊಂಬಿಡುತ್ತೆ. ಇದನ್ನು ಇಲ್ಲಿದೆ ಕಾಣ್ತಾ ಇತ್ತು ನೋಡಿ, ಇದು ಆಯಿತಾ. ಅದನ್ನು ಆ್ಯಡ್ ಮಾಡ್ಕೊತಾ ಇದೆ ಇದು, ಆಯಿತಾ. ಅದನ್ನು ನೀವು ಇಗ್ನೋರ್ ಮಾಡಿ ನೀವು ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ UTF-8 SIG, ಇದು UTF ಫಾರ್ಮ್ಯಾಟೇ, UTF ಫಾರ್ಮ್ಯಾಟ್. ಬಟ್ ಇನ್ನೊಂದು ಟೈಪ್ ಆಫ್ ವೆರೈಟಿ. ಆನ್ ಟಾಪ್ ಆಫ್ ಇಟ್ ಇನ್ನೊಂದು ಸ್ವಲ್ಪ ಫಿಲ್ಟರ್ ಜಾಸ್ತಿ ಹಾಕ್ಯಾರೆ. ಇಲ್ಲಿ ನೋಡಿ ಕೆಳಗೆ ನೋಡಿದಾಗ ಏನಾಯಿತು ನೋಡಿ, ಹೆಡ್ಡರ್ ಏನಾಗಿದೆ, ನೇಮು ಸ್ಕೋರ್ ಕರೆಕ್ಟಾಗಿ ಬಂದಿದೆ. ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ತನಕ ಕೆಟ್ಟ ಬೈಟ್ಸೇ ಇದು ಬೇಕಾಗಿಲ್ಲ. ಇದು CSV ಆ್ಯಡ್ ಮಾಡ್ತಾ ಇರೋದು ಬೈ ಡಿಫಾಲ್ಟು. ಇದನ್ನು ಯೂಸ್ ಮಾಡಿದ್ರೆ ನಮಗೆ ಅದೇ ತಕ್ಕೊಡತ್ತೆ, ನಾವೇನೂ ಮಾಡೋದು ಬೇಕಾಗಿಲ್ಲ. ಇವೆಲ್ಲ ನಿಮಗೆ ಗೊತ್ತಿರಬೇಕು ಅಂತ ಮೈನ್ಯೂಟ್ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ. ಇದು ನೋಡಿ ಸಖತ್ ಇಂಟ್ರೆಸ್ಟಿಂಗ್ ಮತ್ತು ಕನ್ಫ್ಯೂಸಿಂಗು. ನಾನು ಏನು ಹೇಳಕ್ಕೆ ಓಡ್ತಾ ಇದ್ದೀನಿ ಬೇಸಿಕಲಿ, ನಾನು ಓವರ್ವ್ಯೂ ಹೇಳ್ಬಿಡ್ತೀನಿ, ಆಮೇಲೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇದು ನಾನು ನಿಮಗೆ ಹೇಳ್ತಾ ಇರೋದು ಗೊತ್ತಿರಲಿ ಅಂತ ಅಷ್ಟೇ. ಓಕೆನಾ. ಫಾರ್ ಎಕ್ಸಾಂಪಲ್ ನೋಡಿ, ಸ್ಯಾಂಪಲ್ಸ್ ಅಂತ ಇದೆ. ಇಲ್ಲಿ ನೋಡಿ A ಅಂತ ಇದೆಯಾ, ಇವಾಗ ಕನ್ನಡ ಅಂದರೆ ನಿಮಗೆ ಗೊತ್ತು ತಾನೆ. ಇಲ್ಲಿ ನೋಡಿ, ಇಲ್ಲಿಗೆ ಹೋದರೆ ಇದು ಕನ್ನಡ ಅಲ್ವಾ. ಇದ್ಯಾವುದು, ನಾವು ಎನ್ಕೋಡಿಂಗ್ ಟೆಕ್ನಿಕ್ UTF-8 ನಾವು ಇಲ್ಲಿ ಬರ್ದಿದ್ದೀವಿ. ಕನ್ನಡ ಆಫ್ 0 ಅಂದರೆ ಏನಂತ ಗೊತ್ತಾಯ್ತಾ, ಇದು ಅಂತ ಕನ್ಸಿಡರ್ ಮಾಡಬೇಕು ಅಂತ ನೀವು ಹೇಳ್ತಾ ಇರೋದು. ಓಕೆನಾ. ಕಫೆ ಅಂದರೆ ನೋಡಿ, ಇಲ್ಲಿ ಕಫೇನ ಈ ಥರ ಬರ್ದಿದ್ದೀವಿ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಕಫೇನ ಈ ಥರ ಬರ್ದಿದ್ದೀನಿ. ಮತ್ತು ಇದು ಎಮೋಜಿ, ಆಯಿತಾ. ಹಿಂಗೆ ಎಮೋಜಿ ಹಿಂಗೆ ಬರ್ತೀವಿ. ನಿಮಗೆ ಇಲ್ಲಿ ನೋಡಿದ ತಕ್ಷಣ ಇದು ಕೋಡ್ ಪಾಯಿಂಟ್ ಅಂತ ಹೇಳ್ತಾರೆ. ಇವಾಗ A ಅಂತ ಹೇಳಿದ್ರೆ 1 ಕೋಡ್ ಪಾಯಿಂಟು 1 ಬೈಟ್ಸ್, ಆಯಿತಾ. ಇದು ಪ್ಲೇನ್ ಇಂಗ್ಲೀಷ್. ಇದು ಕನ್ನಡ ಅಂದರೆ 1 ಕೋಡ್ ಪಾಯಿಂಟು ಮತ್ತು 3 ಬೈಟ್ಸ್ ತೊಗೊಂಡಿದೆ. ಅದರ ನಂಬರು ಬೈಟಾಗಿ ಕನ್ವರ್ಟ್ ಆಗುತ್ತಲ್ಲ, ಅದಕ್ಕೆ 3 ಬೈಟ್ಸ್ ತೊಗೊಂಡಿದೆ. ಇವಾಗ ಕಫೆ ಅನ್ನೋದನ್ನು ನೋಡಿ 4 ಕೋಡ್ ಪಾಯಿಂಟ್ಸು 5 ಬೈಟ್ಸ್ ತೊಗೊಂಡಿದೆ. ಇದು ಈನ 1 ಪೀಸ್ ಅಂತ ಕನ್ಸಿಡರ್ ಮಾಡಿದೆ ಈ ಪರ್ಟಿಕ್ಯುಲರ್ ಫಾರ್ಮ್ಯಾಟಲ್ಲಿ. ಓಕೆನಾ. ಈ ಪರ್ಟಿಕ್ಯುಲರ್ ಫಾರ್ಮ್ಯಾಟಲ್ಲಿ, ಆಯಿತಾ. ಇವಾಗ ಕಫೆ ಅನ್ನೋದು 5 ಕೋಡ್ ಪಾಯಿಂಟ್ಸ್ ತೊಗೊಂಡಿದೆ, 6 ಬೈಟ್ಸ್ ತೊಗೊಂಡಿದೆ. ಇಲ್ಲಿ ನೋಡಿ ನಮಗೆ ಸೇಮಾಗಿ ಕಾಣ್ತಿದೆ, ಬಟ್ ಇದು ಡಿಫ್ರೆನ್ಸ್ ಇದೆ. ಇಲ್ಲಿ E+E ಸಿಂಬಲ್ ಆ್ಯಡ್ ಆಗಿರೋದ್ರಿಂದ ಇಲ್ಲಿ ಲೆಂತ್ ಚೇಂಜ್ ಆಗಿದೆ. ನೋಡಿ ನಾನು ಏನು ಓಡ್ತಿರೋದು ಅಂದರೆ, ಇದು ನಿಮ್ಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾನು ನಿಮ್ಗೆ ಏನು ಹೇಳ್ತಾ ಇರೋದಂದರೆ, ನೀವೇನು ನೋಡ್ತೀರಾ ನೀವು ಅದೇ ಥರ ಝೂಮ್ ಮಾಡಿ ನೋಡಿದ್ರೆ ಕಂಪ್ಯೂಟ್ರ್ ಅದೇ ಥರ ಥಿಂಕ್ ಮಾಡಲ್ಲ. ಇದು ಎಮೋಜಿನ ನೀವು ಒಂದೇ ಅಂತ ಅಂದ್ಕೊಂಡಿರ್ತೀರ. ಎಮೋಜಿ ಒಂದೇ ಅಲ್ಲ, 5 ಕೋಡ್ ಪಾಯಿಂಟ್ಸ್ ಇದೆ. ಅಂದರೆ 5, ಇವಾಗ ನೋಡಿ ಇದಕ್ಕೆ ಸ್ಕಿನ್ ಟೋನ್ ಇದೆ, ಆಯಿತಾ. ಇದಕ್ಕೆ ಶೇಪ್ ಇದೆ, ಆಯಿತಾ. ಬೇರೆ ಬೇರೆ ಕಲರ್ ವೇರಿಯೇಷನ್ಸ್ಗಳಿದ್ದಾವೆ ಇದಕ್ಕೆ. ಈ ಎಮೋಜಿ ನೋಡಿದ್ರೆ 5 ಕಲರ್ ವೇರಿಯೇಷನ್ಸ್ ಇದ್ದಾವೆ. ಅವೆಲ್ಲ ಯಾವುದು ಈ ಕೋಡ್ ಪಾಯಿಂಟ್ಸಿಂದನೇ ಬಂದಿರೋದು. ನೋಡೋಕ್ಕೆ ಡಿಜಿಟ್ಸ್ ಹಾಗೆ ಕಾಣ್ತಿದೆ ಬೈಟ್ಸು, ಬಟ್ ಒಳಗೆ ಬೈಟು ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಅದು ಕಲರ್ ಚೇಂಜ್ ಆಗುತ್ತೆ, ಆಯಿತಾ. ಅದು ನೀವು ಫೋಟೋನ ಎಡಿಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಈ ಬೈಟ್ಸೇ ಒಳಗೆ ಇಂಟರ್ನಲಿ ಚೇಂಜ್ ಆಗೋದಲ್ವಾ. ಅದಕ್ಕೆ ಬೇರೆ ಬೇರೆ ಕೋಡ್ ಪಾಯಿಂಟ್ಸ್ ಇರ್ತವೆ, ಅದನ್ನು ನೀವು ವೇರಿಯೇಷನ್ ಮಾಡ್ತೀರಾ. ಅದೇ ಥರ ನಾನು ಇಲ್ಲಿ ಹೇಳೋಕೆ ಓಡ್ತಾ ಇರೋದು, ಈ ಥರ ಇರ್ತವೆ ಅನ್ನೋದು ನೀವು ತಿಳ್ಕೊಳ್ಳಿ, ಆಯಿತಾ. ಎಮೋಜಿ ಒಂದೇ, ಆಯಿತಾ. ಬಟ್ ಅದರಲ್ಲಿ ಶೇಡ್ಸು, ಆಯಿತಾ, ಬೇರೆ ಬೇರೆ ಕಲರ್ಸ್ಗಳು ಇರ್ತಾವಲ್ಲ ಎಮೋಜಿ, ಅದು ಡಿಫ್ರೆಂಟ್ ಆಗ್ತವೆ. ಹಾಗಾಗಿ ನಿಮ್ಮ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಿ ಅಂತ ನಿಮ್ಗೆ ಹೇಳ್ತಾರೆ. ನೋಡಿ ಇಲ್ಲಿ ನಾನು ರನ್ ಮಾಡ್ಬಿಡ್ತೀನಿ, ಇದನ್ನು ನಾನು ಹೇಳೋಕ್ಕಿಂತ ಮುಂಚೆ ರನ್ ಮಾಡ್ತೀನಿ. ನೋಡಿ ಏನು ಅಂದ್ಕೊಂಡಿದ್ದಂಗೆ ಬರ್ತಾ ಇದೆಯಾ ನೋಡಿ. ಇಲ್ಲಿ ಇದನ್ನ ಪ್ರಿಂಟ್ ಮಾಡಿರೋದು ಇವರು ಹೇಳಿರೋದಲ್ಲ, ನಾನು ಪ್ರಿಂಟ್ ಮಾಡಿದ್ದೀನಿ ಇಲ್ಲಿ. ಓಕೆನಾ. ಇಲ್ಲಿ ಫಾರ್ ಲೂಪ್ ಪ್ರಿಂಟ್ ಮಾಡಿದ್ದೀನಿ ಗೊತ್ತಾ. ಇಲ್ಲಿ ನೋಡಿ ಕಫೆ ಅನ್ನೋದು ಕೋಡ್ ಪಾಯಿಂಟ್ 4 ಇದೆ. ಇಲ್ಲಿ ನೋಡಿ ಕಫೆ ಅನ್ನೋದು ಕೋಡ್ ಪಾಯಿಂಟ್ 5 ಇದೆ. ಇದು ನಾನು ಹೇಳ್ತಾ ಇರೋದು, ಈ ಫಾರ್ಮುಲಾ ನೀವು ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಒಳಗಡೆ ಆಗ್ತಿದೆ ಇಂಟರ್ನಲಿ ಅಂತ. ನಾವು ಝೂಮ್ ಔಟ್ ಆಗಿ ನಮಗೆ ಕಾಣಿಸ್ದಾಗ ಹೆಂಗೆ ಕಾಣುತ್ತೆ, ಎಲ್ಲ ಒಂದೇ ಥರ ಕಾಣುತ್ತೆ. ನೋಡಿ ಎಮೋಜಿ ನೋಡಿದ್ರೆ ಒಂದು ಎಮೋಜಿ ಥರ ಕಾಣುತ್ತೆ, ಬಟ್ ಹಂಗೆ ಟ್ರೀಟ್ ಮಾಡಲ್ಲ ಅದು. ಇವಾಗ ಸ್ವಲ್ಪ ಝೂಮ್ ಮಾಡಿದ್ರೆ ನೋಡಿ, ಇಲ್ಲಿ ಎಮೋಜಿ ಕಲರ್ಸ್ದು ಬೇರೆ ಬೇರೆ ವೇರಿಯೇಷನ್ಸ್ ಇದಾವಲ್ಲ, ಅದನ್ನು ಕನ್ಸಿಡರ್ ಮಾಡತ್ತಿಲ್ಲ, ಆಯಿತಾ. ಲೆಂತ್ ಈಸ್ ಎ ರೈಟ್ ಫಾರ್ ಮೆಮೊರಿ ಲಿಮಿಟ್ಸ್,
ನಾಟ್ ಫಾರ್ ಹೌ ಮೆನಿ ಲೆಟರ್ಸ್ ಡಿಡ್ ದ ಯೂಸರ್ ಟೈಪ್. ಫಾರ್ ಎಕ್ಸಾಂಪಲ್ ನಾನು ಯಾಕೆ ಹೇಳ್ತೀನಿ ಅಂದರೆ, ಇವನು ಫಾರ್ ಎಕ್ಸಾಂಪಲ್ಲು ಲಾಗಿನ್ ಸ್ಕ್ರೀನ್ ಇದೆ, ಲಾಗಿನ್ ಸ್ಕ್ರೀನಲ್ಲಿ ಅವನು ಕಫೆನ ಈ ಥರ ಟೈಪ್ ಮಾಡಿಬಿಟ್ಟಿದ್ದಾನೆ ಫಸ್ಟ್ ಸತಿ ಬಂದಾಗ, ನೆಕ್ಸ್ಟ್ ಸತಿ ಬಂದಾಗ ಈ ಥರ ಟೈಪ್ ಮಾಡಿದ್ದಾನೆ ಅವನು ಅಂದರೆ, ಇವಾಗ ಅದು ಸೇಮ್ ಆಗಿರಲ್ಲ, ಡಿಫ್ರೆಂಟ್ ಆಗೋ ಚಾನ್ಸಸ್ ಇರುತ್ತವೆ ಅನ್ನೋದು ಹೇಳ್ತಾರೆ. ಎಡ್ಜ್ ಕೇಸ್, ತುಂಬ ಎಡ್ಜ್ ಕೇಸ್, ರೇರ್ ಕೇಸು, ಬಟ್ ಗೊತ್ತಿರಬೇಕು. ಇವಾಗ ಇದು ಈ ಥರ ಕರೀತಾರೆ, ಇದು ಯಾವುದು ಅಂತ ನೀವೇ ಓದಿ ಆಯಿತಾ. ನೀವೇನೋ ಬ್ಯಾಡ್ ಡಿಕೋಡಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ನಿಮಗೆ ಈ ಥರ ಅದನ್ನು ಕರೀತಾರೆ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ, ಕರೆಕ್ಟ್ ಬೈಟು ಇದು ಆಯಿತಾ. ಯಾವುದ್ರದ್ದು? ಕನ್ನಡದ್ದು. ಒಂದು ನಾನು ಯಾವುದು ಹೇಳಿಲ್ಲ ಅಂತ ಇದು ನೋಡಿಲ್ಲ ಅಂತ ಅನ್ಕೊಬಿಡಿ. ಕನ್ನಡದ್ದು ಒರಿಜಿನಲ್ ಎನ್ಕೋಡಿಂಗ್ ಟೆಕ್ನಿಕ್ಕು UTF-8 ಇದು ಕರೆಕ್ಟ್ ಮೆಥಡ್ ಇದು ಆಯಿತಾ. ಅದ್ರದ್ದು ಬೈಟ್ಸ್ ನಮಗೆ ಕಾಣ್ತಾ ಇದೆ, ಇಲ್ಲಿ ಕಾಣ್ತಾ ಇದೆ. ಓಕೆನಾ. ನಾನು ಯಾವುದೋ ಒಂದು ಬೇರೆ ಯಾವುದೋ ಟೆಕ್ನಿಕ್ನ ಯೂಸ್ ಮಾಡಿ ನಾನು ಅದನ್ನು ಮತ್ತೆ ನಾನು ಡಿಕೋಡ್ ಮಾಡಿದೆ ಅಂದರೆ ಅದು ಬರಲ್ಲ. ಅದನ್ನು ನಿಮಗೆ ಹೇಳಕೊಡ್ತಿರೋದು. ಅದು ಟೆಕ್ನಿಕ್ ಏನಂತ ಕರೀತಾರೆ ಅಂದರೆ ಈ ಥರ ಕರೀತಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕಫೆ ಅನ್ನೋದರಲ್ಲಿ ಅನ್ನೋದು 1 ಪೀಸಾಗಿ ತೊಗೊಂಡಿದೆ, ಬಟ್ ಆ ರೈಟ್ ಸೈಡಲ್ಲಿ ಅನ್ನೋದು 1 ಪೀಸಾಗಿ ತೊಗೊಂಡಿಲ್ಲ. ಹಾಗಾಗಿ ಏನಾಗುತ್ತೆ, ಎರಡು ಈಕ್ವಲ್ ಆಗಲ್ಲ ಆಯಿತಾ. ಈ ಥರ ಎರರ್ ಬರಬಾರ್ದು ಅಂದರೆ ಏನು ಮಾಡಬೇಕು, ನೀವು ನಾರ್ಮಲೈಸೇಷನ್ ಟೆಕ್ನಿಕ್ ಯೂಸ್ ಮಾಡಬೇಕು. ಅದನ್ನು ನಾನು ರೈಟ್ ಸೈಡಲ್ಲಿ ಹಾಕಿದ್ದೀನಿ ನೋಡಿ, ಬಿಫೋರ್ ಮತ್ತು ಆಮೇಲೆ ನಾರ್ಮಲೈಸ್ ಬೋತ್, ಆಮೇಲೆ ಈಕ್ವಲ್ ಮಾಡಿದ್ರೆ ಸೇಮ್ ಆಗುತ್ತೆ. ಇದೇ ನಾರ್ಮಲೈಸೇಷನ್ ನಾನು ಅಲ್ಲಿ ಕೋಡಲ್ಲಿ ಹಾಕಿರೋದು, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಬಟ್ ಇದು ನಾರ್ಮಲೈಸ್ ಮಾಡೋಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, ಲೆಂತು ಇದು ಈಕ್ವಲ್ಸ್ ಮಾಡಿದ್ರೆ ಸೇಮ್ ಬರಲ್ಲ. ದೆ ಲುಕ್ ಐಡೆಂಟಿಕಲ್ ಬಟ್ ಡಿಫ್ರೆಂಟ್ ಬೈಟ್ಸ್, ಅದನ್ನು ನಾನು ಹೇಳಕ್ಕೆ ಕೊಡ್ತಾ ಇದ್ದೀನಿ ಇಲ್ಲಿ. ನೀವು ರನ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇದು ತುಂಬ ಎಡ್ಜ್ ಕೇಸು. ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ಇದು ನೋಡಿ, ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ಇರಲಿ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಯಾವುದು ಮಿಸ್ ಆಗಿದೆ ಅಂತ ಇರಬಾರ್ದು ನಮ್ಮ ಹತ್ರ. ಇವಾಗ ನಾನು UTF-8 ಆಗಿದೆ ಅಂತ ಹೇಳ್ತಾ ಇದ್ದೀನಲ್ಲಪ್ಪ, ಅದಕ್ಕೆ ಇಲ್ಲಿ ಪ್ರೂಫ್ ಇದೆ, ಯಾವ ಪಿಪ್ಪಲ್ಲಿ ಇದು ಬರೆದಿದ್ದಾರೆ ಅನ್ನೋದು ನಾವು ಇಲ್ಲಿ ಕೊಟ್ಟಿದ್ದೀನಿ ಆಯಿತಾ. ಆ ಪಿಪ್ಪನ್ನು ಕೂಡ ತೋರಿಸಿದ್ದೀನಿ, ಅದನ್ನು ನಾನು ಇಲ್ಲಿ ಸುಮ್ಮನೆ ಪ್ರಿಂಟ್ ಹಾಕ್ಕೊಂಡಿದ್ದೀನಿ. ಇವಾಗ ಫೈಲ್ ಪಾಯಿಂಟರ್ಸ್, ಟೆಲ್ ಆ್ಯಂಡ್ ಸೀಕ್ ಪಾಯಿಂಟರ್ಸ್. ಇದು ನೋಡಿ, ಪಾಯಿಂಟ್ಸ್ ಇದೆ, ಫೈಲು ಪಾಯಿಂಟರ್ ಎಲ್ಲಿದೆ ಅಂತ ಥಿಂಕ್ ಮಾಡಬೇಕಲ್ಲ. ಫೈಲ್ ಆಪ್ರೇಷನಲ್ಲಿ ಪಾಯಿಂಟರ್ ಎಲ್ಲಿದೆ ಅಂತ ಇಂಪಾರ್ಟೆಂಟ್. ನಾನು ಇಲ್ಲಿ ಟೈಪ್ ಮಾಡೋಕ್ಕೂ ಇಲ್ಲಿ ಬಂದು ಟೈಪ್ ಮಾಡೋಕ್ಕೂ ವ್ಯತ್ಯಾಸ ಇದೆಯೋ ಇಲ್ಲೋ. ಅದಕ್ಕೆ ಆ ಪಾಯಿಂಟರ್ ಹೇಗೆ ನಾವು ಕೋಡಲ್ಲಿ ನಾವು ಚೆಕ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇವಾಗ ನಾನು ಟೆಲ್ ದ ಕರೆಂಟ್ ಪೊಸಿಷನ್ ಇನ್ ದ ಬೈಟ್ ಫ್ರಮ್ ದ ಸ್ಟಾರ್ಟ್ ಆಯಿತಾ. ಇವಾಗ ಓಪನ್ ಮಾಡ್ಬೇಕಾದ್ರೆ ಪ್ರಿಂಟ್ ಮಾಡಿದೆ ಆಯಿತಾ. ನಾನು ರೈಟ್ ಮಾಡ್ಬೇಕಾದ್ರೆ ರೈಟ್ ಹಲೋ, ಪ್ರಿಂಟ್ ಆಫ್ಟರ್ ಹಲೋ ಎಲ್ಲಿದೆ ಟೆಲ್ಲು ಆಯಿತಾ. ರೈಟ್ ಮತ್ತೆ ಹಲೋ ವರ್ಡ್ನ ಹಿಂಗೆ ಹಾಕಿದ್ದೀನಿ, ಯಾವಾಗಿದೆ ಎಲ್ಲಿದೆ ಕರ್ಸರು ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಕರ್ಸರ್ ಎಲ್ಲಿದೆ ಅಂತ ನಾವು ನೋಡಬೇಕಷ್ಟೇ. ಇವಾಗ ಬೇರೆ ನೋಡಿ, ರನ್ ಮಾಡ್ದಾ ನೋಡಿ, ಇಲ್ಲಿ ನೋಡಿ, ಅಟ್ ದ ಸ್ಟಾರ್ಟ್ ಎಲ್ಲಿತ್ತು, 0 ಅಲ್ಲಿತ್ತು. ಸ್ವಲ್ಪ ಹಲೋ ಅಂತ ಟೈಪ್ ಮಾಡಿದ್ಮೇಲೆ ಮುಂದಕ್ಕೆ ಹೋಯ್ತು. ಅದಾದಮೇಲೆ ಇದು ಅಂದರೆ ಕರ್ಸರ್ ಹೆಂಗೆ ಟೈಪ್ ಆಗ್ತಿದೆ ಅದೇ ಥರನೇ ಟೈಪ್ ಆಗ್ತಾ ಇರೋದು ಅಂತ ಹೇಳ್ತಾ ಇರೋದು. ಇವಾಗ ಕರ್ಸರ್ ಎಲ್ಲಿ ಟೈಪ್ ಆಗ್ತಿದೆ ಹಂಗೆ ಟೈಪ್ ಆಗ್ತಿದೆ ಅಂತ ಹೇಳಿದೆ. ಎಲ್ಲಿದೆ ಗ್ರೀಟಿಂಗ್ ಟೆಕ್ಸ್ಟಾ, ಸ್ಟಾರ್ಟಿಂಗಲ್ಲಿ ಇಲ್ಲಿತ್ತು ಕರ್ಸರು, ಆಮೇಲೆ ಬರೀತು, ಇಲ್ಲಿಗೆ ಬಂತು. ಜಸ್ಟ್ ಅದೇ ಕರ್ಸರ್ ಹೆಂಗೆ ಮೂವ್ಮೆಂಟ್ ಆಗುತ್ತೆ ಅಂತ. ಅದಕ್ಕೆ ಟೆಲ್ ಅಂತ ಒಂದು ನಮ್ಮ ಹತ್ರ ಆಲ್ರೆಡಿ ಒಂದು ಫಂಕ್ಷನ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ನೀವು ಮಾಡಿ. ಇವಾಗ ಸೀಕ್ ಅಂತ ಆಲ್ರೆಡಿ ಇದೆ, 2 ಪ್ಯಾರಾಮೀಟರ್ ಇದೆ. ಜಂಪ್ ಅರೌಂಡ್ ಇನ್ಸೈಡ್ ದ ಫೈಲಲ್ಲಿ ನೀವು ಎಲ್ಲಿ ಬೇಕೋ ಜಂಪ್ ಮಾಡಬೇಕಂದ್ರೆ ನೀವು ನಾವು ಕರ್ಸರಲ್ಲಿ ಹಿಂಗೆ ಬಂದುಬಿಡ್ತೀವಿ ಹಿಂಗೆ ಆಯಿತಾ. ಬಟ್ ನಾವು ಏನು ಮಾಡಬೇಕು ಇವಾಗ, ಕಾಮನ್ ಸೆನ್ಸ್, ಇಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕಾ ಎಲ್ಲಿಗೆ ಬರಬೇಕು ಅಂತ. ಅದನ್ನು ಹೇಳ್ತಿರೋದು. ಅದು ಮೆಥಡ್ ಇಟ್ಕೊಂಡು ನಾವು ಆರಾಮಾಗೆ ನಾವು ಎಲ್ಲಿ ನೋಡಿ ಸೀಕ್ 0 ಸೀಕ್ 7 ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಕರ್ಸರ್ ಮೂಮೆಂಟಿಗೆ ಹೋಗುತ್ತೆ. ಅಂದರೆ ನೋಡಿ, ಹಲೋ ವರ್ಡ್ ಅಂತ ಬರೆದ್ಬಿಟ್ಟಿದ್ದೀನಿ ಗ್ರೀಟಿಂಗ್ ಟೆಕ್ಸ್ಟಲ್ಲಿ. ಅದಾದಮೇಲೆ ಓಪನ್ ಮಾಡಿದೆ ರೀಡ್ ಮೋಡಲ್ಲಿ. ಆಮೇಲೆ ಸೀಕ್ ಆಫ್ 0 ಅಂತ ಹೇಳಿದ್ರೆ ಒನ್ಸ್ ಡಿಫಾಲ್ಟ್ 0ದಲ್ಲೇ ಇರುತ್ತಿದ್ದು ಆಯಿತಾ. ಅಲ್ಲಿ 0 ಇವಾಗ ರೀಡ್ ಮಾಡಿದೆ ಅಂದರೆ ಇಲ್ಲಿಂದ ರೀಡ್ ಆಗುತ್ತೆ. ಎಷ್ಟು ಲೆಟರ್ ರೀಡ್ ಆಗಬೇಕು ರೀಡ್ ಆಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ, ಇವಾಗ 23 ಆಯಿತಾ. ಇವಾಗ ಸೀಕ್ 0 ರೀಡ್ 5 ಹಲೋ ಅಂತ ಆಯಿತು. ಅಂದರೆ ಬರೀ 5 ಕ್ಯಾರೆಕ್ಟರ್ ಮಾತ್ರ ರೀಡ್ ಮಾಡಿದೆ ನೋಡಿ. 1 2 3 4 5 ಇಷ್ಟು ಮಾತ್ರ ರೀಡ್ ಮಾಡ್ತು. ನಾನು ಕರ್ಸರಿಗೆ ಇಲ್ಲಿಂದ ಇಲ್ಲಿಗೆ ರೀಡ್ ಮಾಡಿದ್ದೀನಿ ಅಂತ ಅರ್ಥ. ಇಲ್ಲಿ ನೋಡಿ ಸೆಲೆಕ್ಷನ್ ನೋಡಿ, ಇಲ್ಲಿಂದ ಇಲ್ಲಿಗೆ ರೀಡ್ ಮಾಡಿದ್ದೀನಿ ಅಂತ ಅರ್ಥ. ಇಲ್ಲಿ ನೋಡಿ ಅದೇ ಥರನೇ ಇಲ್ಲಿ ಸೀಕ್ 7 ಅಂದರೆ ನೋಡಿ ಎಲ್ಲೋ ಬೇಕು ಇವಾಗ 5 6 7 ಇಲ್ಲಿದೆ. 7 ಅಂದರೆ ಇಲ್ಲಿ ಬರುತ್ತೆ. ಆಮೇಲೆ ಏನು ಹೇಳಿದೆ ನಾನು, ರೀಡ್, ಆಮೇಲೆ ಏನೇನಿದೆ ಎಲ್ಲ ರೀಡ್ ಮಾಡಪ್ಪ ಅಂದರೆ ಇಲ್ಲಿ ವರ್ಡ್ ಮಾತ್ರ ರೀಡ್ ಆಗಬೇಕು. ಇಲ್ಲಿ ನೋಡಿ ಕರೆಕ್ಟ್ ಆಗಿದೆ ಅಲ್ವಾ. ಅಂದರೆ ನಮ್ಮ ಥಿಂಕಿಂಗ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ f.seek 0 of 2 ಅಂತ ಹಾಕಿದ್ರೆ ಇಲ್ಲಿ ಇನ್ನೊಂದು ಆಟ್ರಿಬ್ಯೂಟ್ ಇದೆಯಲ್ಲಪ್ಪ, ಇದನ್ನು ಯೂಸ್ ಮಾಡಿದ್ರೆ ನಾವು 0 to 2 ಇಲ್ಲಿ ನೋಡಿ ಟೆಲ್ ಅಂತ ಇದೆ. ಇದು ಫುಲ್ಲು ನಮಗೆ ಹೇಳತ್ತಿದ್ದು ಆಯಿತಾ. ಇದು ಸೈಜು ಕ್ಲೀನಾಗಿ ಗೊತ್ತಾಗುತ್ತೆ ನಮಗೆ. 11 12 13 ಅದೇ 13 ಇಲ್ಲಿ ಕೊಟ್ಟಿದೆಯಾ, ಸೈಜ್ ಕ್ಲೀನಾಗಿ ಗೊತ್ತಾಗುತ್ತೆ ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ. ಅಷ್ಟು ಗೊತ್ತಾದ್ಮೇಲೆ ತಾನೇ ಎಲ್ಲಿ ಬೇಕೋ ಮೂವ್ಮೆಂಟ್ ಮಾಡ್ಬೋದು ನಾನು ಆ ಥರ ಹೇಳ್ತಾ ಇರೋದು. R++A+ ಅಂದರೆ ರೀಡ್ ಆ್ಯಂಡ್ ರೈಟ್ ಟುಗೆದರ್ ಅಂತ ಹೇಳ್ತಾ ಇರೋದು. ಯಾಕಂದರೆ ನಾನು ಓದಲೇಬೇಕು, ಎಡಿಟು ಮಾಡಬೇಕು, ಮತ್ತೆ ಮೋಡ್ ಚೇಂಜ್ ಮಾಡ್ಬೋದು ಅಂತ ಹೇಳಿದಾಗ ನೋಡಿ, ಸ್ಟಾರ್ಟ್ ವಿತ್ ಅ ಫೈಲ್ ದಟ್ ಆಲ್ರೆಡಿ ಹ್ಯಾಸ್ ಎ ಕಂಟೆಂಟ್. ನಮ್ಮ ಹತ್ರ ಆಲ್ರೆಡಿ ಆ್ಯಸ್ ಎ ಕಂಟೆಂಟ್ ಏನು ಲೈನ್ 1 ಅಂತ ಕಂಟೆಂಟ್ ನಾವು ಬರ್ಕೊತೀನಿ ಇನ್ನೊಂದ್ಸತಿ. ಬರ್ಕೊಂಡಾದ್ಮೇಲೆ R+ ದ ಫೈಲ್ ಮಸ್ಟ್ ಎಕ್ಸಿಸ್ಟ್, ರೀಡ್ ಇಟ್ ದೆನ್ ರೈಟ್ ಕಂಟಿನ್ಯೂ. ಮತ್ತು ನಾನು ಮೋಡಿಗೆ ಹೋದ್ಬೇಡ ನೋಡಿ, ಇಲ್ಲಿ ಇವಾಗ R+ ಅಂತ ಬರೆದ್ರೆ ರೀಡ್ ಮತ್ತು ರೈಟ್ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ಓಲ್ಡ್ ಕಂಟೆಂಟ್ ರೈಟ್ ಮಾಡ್ತೀನಿ. ಇಲ್ಲಿ ರೈಟು ಕೂಡ ಮಾಡ್ಬೋದು, ಇಲ್ಲೇ ವಿತೌಟ್ ಎನಿ ಫೇಲು ಇಲ್ಲಿ ರೈಟ್ ಆಗುತ್ತೆ. ಓಕೆನಾ, ಅದನ್ನೇ ನಾನು ಹೇಳ್ತೀನಿ. ಮತ್ತು ಆಮೇಲೆ ರೀಡ್ ಮಾಡಿದ್ದೀನಿ, ರನ್ ಮಾಡಿದೆ. ಇವಾಗ ಏನಾಯಿತು ಒಂದು ನೋಡಿ ಪ್ಲಸ್ ಡೆಮೋ ಅಂತ ಕ್ರಿಯೇಟ್ ಆಯಿತು. ನಮ್ಮ ಕೋಡ್ ಪ್ರಕಾರ ಆಗಿದೆಯಾ ನೋಡಿ. ಫಸ್ಟ್ ಲೈನ್ ಏನು, ಇಲ್ಲಿ ಡೆಮೋ ಓಕೆ, ಇಲ್ಲಿ ಪ್ಲಸ್ ಡೆಮೋ ಆಯಿತು. ಇಲ್ಲಿ 1 ಲೈನ್ ಬಂತು,
ಲೈನ್ ಟು ಆ್ಯಡೆಡ್ ಬೈ ಆರ್ ಪ್ಲಸ್ ಅಂತ ಹೇಳ್ತಿದೆ. ಇವಾಗ ರೀಡ್ ಆಯ್ತು ಇಲ್ಲಿ. ಇದಾದಮೇಲೆ ನೋಡಿ ಆರ್ ಪ್ಲಸ್. ಇವಾಗ ನಾನು ರೀಡ್ ಮತ್ತು ರೈಟ್ ಮೋಡಿಗೆ ಬಂದೆ, ಆಮೇಲೆ ಮಾಡಿದೆ. ಇವಾಗ ರೀಡು ಸ್ಪೆಷಲಾಗಿ ರೈಟು ಸ್ಪೆಷಲಾಗಿ ಓಪನ್ ಮಾಡೋದು ಬೇಕಾಗಿಲ್ಲ. ಆರ್ ಪ್ಲಸ್ ಅಂದರೆ ರೀಡ್ ಪ್ಲಸ್ ರೈಟ್ ಅಂತ ಅರ್ಥ. ಅದಾದಮೇಲೆ ನಾವು ನೆಕ್ಸ್ಟ್ನ ಅನ್ಕಮೆಂಟ್ ಮಾಡೋಣ. ಇಲ್ಲಿ ಯಾಕಂದರೆ ಇದು ಓವರ್ ರೈಡ್ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ನಾನು ಇದು ಕಮೆಂಟ್ ಮಾಡಿದೆ. ನೆಕ್ಸ್ಟ್ ಕ್ರಿಯೇಟ್ ಆರ್ ವೈಪ್ ದ ಫೈಲ್ ಆಯಿತಾ. ಓಪನ್ ದ ರೀಡ್ ಪ್ಲಸ್ ರೈಟ್. ಇವಾಗ ಫಸ್ಟ್ ರೈಟ್ ಮಾಡಿದ್ದೀನಿ, ಆಮೇಲೆ ಸೀಕ್ ಮಾಡಿದ್ದೀನಿ ಎಲ್ಲಿದೆ ಕರ್ಸರ್ ಅಂತ. ಈ ರೈಟ್ ಮಾಡಿದ್ಮೇಲೆ ಕರ್ಸರ್ ಇಲ್ಲಿರುತ್ತಾನೆ ಕೊನೆಗೆ ಕಂಟೆಂಟಲ್ಲಿ, ಪ್ಲಸ್ ಡೆಮೋ ಒಳಗೆ ಕಂಟೆಂಟ್ ಹೊರಗಿರುತ್ತಿದೆ. ಆಮೇಲೆ ಅದನ್ನು ರೀಡ್ ಮಾಡೋ ಅಂತ ಹೇಳ್ತೀನಿ. ಎ ಪ್ಲಸ್ ಅಂದರೆ ಕ್ರಿಯೇಟ್ ಇಫ್ ಮಿಸ್ಸಿಂಗ್ ನೆವರ್ ವೈಪ್ ಅಪೆಂಡ್ ಮೋಡ್ ಇದು ಆಯಿತಾ. ಇಲ್ಲಿ ನೋಡಿ ಇವಾಗ ಡಬ್ಲ್ಯೂ ಪ್ಲಸ್ ಮೋಡಲ್ಲಿ ಏನಾಯಿತು, ರೈಟ್ ಆಫ್ ಫ್ರೆಶ್ ಕಂಟೆಂಟ್ ಇಲ್ಲಿದೆ ಅಂತ ಬಂತು. ಇಲ್ಲಿ ನೋಡಿ ಸೀಕ್ ಆಯಿತು, ಇಲ್ಲಿ ಹೋಗಿ ಝೀರೋಗೆ ಮತ್ತೆ ಬಂದು ಅದನ್ನು ರೀಡ್ ಮಾಡಿ ನಮಗೆ ಕೊಡ್ತಾಯಿಲ್ಲ ಪೂರ್ತಿ ಆಯಿತಾ. ಫಸ್ಟು ರೈಟ್ ಮಾಡ್ತು ನೋಡಿ, ಇಲ್ಲಿ ಏನು ಹೇಳ್ತಾ ಇರೋದಂದರೆ ರೈಟ್ ಮಾಡ್ತು, ರೈಟ್ ಮಾಡಿ ಮತ್ತು ಈ ಕರ್ಸರ್ ಇಲ್ಲಿಗೆ ಬಂತು ಝೀರೋಗೆ, ಆಮೇಲೆ ಪ್ರಿಂಟ್ ಮಾಡ್ತು ಗೊತ್ತಾಯ್ತಾ. ಆಮೇಲೆ ಮತ್ತೆ ನೋಡಿ ಮತ್ತೆ ಇವಾಗ ಅಪೆಂಡ್ ಮಾಡ್ತು, ಯಾಕೆ ಆಲ್ರೆಡಿ ಫೈಲ್ ಇತ್ತು ಅದಕ್ಕೆ. ಇಲ್ಲ ಫೈಲ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡಿಬಿಡ್ತಿತ್ತು. ಇವಾಗ ಅದನ್ನು ಆ್ಯಡ್ ಮಾಡ್ತು ಕಂಟೆಂಟ್, ಇಷ್ಟು ಆ್ಯಡ್ ಮಾಡಿ ಆಮೇಲೆ ಮತ್ತೆ ಝೀರೋಗೆ ಹೋಯ್ತು ಕರ್ಸರು ಇಲ್ಲಿ ಆ್ಯಡ್ ಮಾಡ್ತು, ಮತ್ತೆ ಕರ್ಸರು ಝೀರೋಗೆ ಹೋಯ್ತು, ಆಮೇಲೆ ಮತ್ತೆ ಪ್ರಿಂಟ್ ಮಾಡ್ತು. ಅದೇ ನಮಗೆ ಇಲ್ಲಿ ಹೇಳಿರಿ. ಓಕೆ, ದ ಕ್ಲಾಸಿಕ್ ವೈ ದ ಫೈಲ್ ಇಸ್ ಎಂಟಿ ರೈಟ್ ದೆನ್ ರೀಡ್. ಇವಾಗ ಏನಾಗ್ತಿದೆ ಅಂದರೆ ನೀವು ಫೈಲನ್ನ ರೈಟ್ ಮಾಡಿ ನೀವು ಪ್ರಾಪರಾಗಿ ನೀವು ಫೈಲ್ನ ರೀಡ್ ಮಾಡಿ. ಫಾರ್ ಎಕ್ಸಾಂಪಲ್ ಏನಾಗ್ತಿದೆ, ಇಲ್ಲಿ ಕಂಟೆಂಟ್ ನಾನು ಏನಕ್ಕೆ ಇಲ್ಲಿ ಬರ್ತಾಯಿದ್ದೀನಿ ಕರ್ಸರಿಗೆ, ಇವಾಗ ಇಲ್ಲಿಂದ ರೀಡ್ ಮಾಡೋಕ್ಕೆ ಏನೂ ಇಲ್ಲ, ಖಾಲಿ ಕರ್ಸರ್ ಇಲ್ಲಿಗೆ ಬರಬೇಕು ಆಯಿತಾ. ಇಲ್ಲಿಗೆ ಬಂದಾಗಲೇ ನಾನು ರೀಡ್ ಮಾಡೋಕ್ಕಾದ್ರು. ಮುಂಚೆ ಅಲ್ಲಿ ಏನು ಮಾಡ್ತಿದ್ವಿ, ಇದು ಸಪ್ರೇಟು ರೈಟ್ ಮೋಡು ರೀಡ್ ಮೋಡ್ ಇರ್ತಿತ್ತು. ರೈಟ್ ಮೋಡು ರೀಡ್ ಮೋಡ್ ಇದ್ದಾಗ ಏನು ಮಾಡ್ತಾಯಿದ್ವಿ ನಾವು, ಇವಾಗ ರೈಟ್ ಮಾಡಿದ್ವಾ ಇನ್ನೊಸ್ತಿ ರೀಡ್ ಮಾಡ್ಬೇಕಂದ್ರೆ ಆಟೋಮೆಟಿಕ್ ಕರ್ಸರ್ ಇಲ್ಲಿ ಇರ್ತಿತ್ತು, ಇಲ್ಲಿಷ್ಟು ರೀಡ್ ಮಾಡ್ತಿತ್ತು. ಇವಾಗ ರೈಟ್ ಮೋಡು ರೀಡ್ ಮೋಡ್ ಒಂದೇ ಆಗಿರೋದ್ರಿಂದ ನಿನ್ನ ಕರ್ಸರ್ ಪಾಯಿಂಟರ್ ಎಲ್ಲಿ ಇರುತ್ತೆ ಅನ್ನೋದು ಸಖತ್ ಇಂಪಾರ್ಟೆಂಟ್. ಇವಾಗ ಅದಕ್ಕೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಒಂದು ಫೈಲ್ ಓಪನ್ ಮಾಡಿದೆ RW ಡೆಮೋ ಅಂತ ಆಯಿತಾ. ಅದರೊಳಗೆ ಹಲೋ ವರ್ಡ್ ಅಂತ ಹಾಕಿದ್ದೀನಿ. ಮತ್ತು ನನ್ನ ಕರ್ಸರ್ ಎಲ್ಲಿದೆ ಇವಾಗ ತೋರಿಸ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನು ಕ್ಲಿಯರ್ ಮಾಡ್ತೀನಿ. ಇವಾಗ ನೋಡಿ ಇಲ್ಲಿ ನೋಡಿ, ಇವಾಗ ನಾನು ರೈಟ್ ಮಾಡ್ದೆ ಏನಂತ ಇದೆ, ಇದು ಫೈಲ್ ನೇಮ್ ಎಲ್ಲಿದೆ RWನ ಇಲ್ಲಿದೆಯಾ, ಇಲ್ಲಿ ನೋಡಿ. ಇವಾಗ ಕರ್ಸರ್ ಎಲ್ಲಿದೆ ನೋಡಿ, ನಾನೇನು ಮುಟ್ಟೆ ಕರ್ಸರ್ ಎಲ್ಲಿದೆ, ಕೊನೆಯಲ್ಲಿದೆ. ಇವಾಗ ನೀವು ರೀಡ್ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಏನು ತೋರಿಸೋದೇ ಇಲ್ಲ ಇಲ್ಲಿ. ಯಾಕೆ, ನಿಮ್ಮ ಕರ್ಸರ್ ಇಲ್ಲಿ ಇರಬೇಕಲ್ಲಪ್ಪ ರೀಡ್ ಮಾಡೋಕ್ಕೆ, ಇಲ್ಲಲ್ಲ ಅಲ್ವಾ. ಇಲ್ಲಿ ನೋಡಿ ಅದನ್ನೇ ಏನಾಗ್ತಿದೆ ಇವಾಗ, ಅದಕ್ಕೋಸ್ಕರನೇ ಅದನ್ನು ಫಿಕ್ಸ್ ಮಾಡೋಕ್ಕೆ ನಾನು ಅವಾಗಿಂದ ಇಲ್ಲಿ ಇದು ಮಾಡಿದ್ದೆ ನೋಡಿ. ಇಲ್ಲಿ ಕರ್ಸರ್ ಹಾಕಿಲ್ಲ ಹಾಕಿದೆ 60 ಇದು ಹಾಕಿಲ್ಲ ಅಂದರೆ ಪ್ರಿಂಟ್ ಆಗ್ತಿರ್ಲಿಲ್ಲ ನಮಗೆ ಅಲ್ವಾ. ಅದೇ ಇಲ್ಲಿ ತೋರಿಸ್ತಾ ಇರೋದು ನಾನು. ಇಲ್ಲಿ ನೋಡಿ ನೋ ಸೀಕ್ ಕಂಟೆಂಟ್ ಇಲ್ಲಿ ಹಿಂಗೆ ತೋರಿಸ್ತಾ ಇದೆ. ನೀನು ಯಾವಾಗ ಸೀಕ್ 0 ಆಗ್ತೀಯಾ ಅವಾಗ ಆಟೋಮೆಟಿಕ್ ಕರ್ಸರು ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಆವಾಗ ಇಲ್ಲಿರೋ ಕಂಟೆಂಟ್ ಓದುತ್ತೆ. ಇದು ತುಂಬ ಕ್ರೂಷಿಯಲ್ ಪಾಯಿಂಟು, ನೆನ್ಪಿಟ್ಕೊಳ್ಳಿ. ಮತ್ತೆಲ್ಲ ಮಿಸ್ ಮಾಡಿಬಿಡ್ತಾರೆ. ಸೀಕು W+R+ ಮೋಡಲ್ಲಿ ಇದನ್ನು ಮಿಸ್ ಮಾಡೋದ್ರ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನೋಡ್ಕೊಂಬಿಡಿ. ಇವಾಗ ರಿಯಲ್ ವರ್ಡ್ ಪ್ಯಾಟ್ರನ್ ಏನೇನು ಅಂತ ಹೇಳಿದ್ದೀನಿ. ಕಂಬೈನಿಂಗ್ ವಿತ್ ಓಪನ್ ಟ್ರೈ ಎಕ್ಸೆಪ್ಷನ್. ಇದು ವಿತ್ ಓಪನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಓದ್ತೀನಿ, ಇದನ್ನು ನೀವು ರನ್ ಮಾಡಬೇಕು ಓಕೆನಾ. ನಾನು ಇದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಓದ್ತೀನಿ, ನೀವು ಅದನ್ನು ರನ್ ಮಾಡಿ ಚೆಕ್ ಮಾಡಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಆಯಿತಾ. ಓಪನ್ ಮಾಡಿ ರೀಡ್ ಮೋಡಲ್ಲಿ ಫೈಲ್ ನಾಟ್ ಫೌಂಡ್ ಅಂದರೆ ಎರರ್ ಬರುತ್ತೆ. ಇದೆಲ್ಲ ರಿಯಲ್ ವರ್ಡಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಕಾಮನ್ ಬಗ್ಸು ಇಲ್ಲೆಲ್ಲ ಇದೆ ನೋಡಿ. ಫೈಲ್ ನಾಟ್ ಫೌಂಡು, ಓವರ್ ರೈಡ್ ವರ್ಸಸ್ ಅಪೆಂಡು, ಫಾರ್ಗಾಟ್ ಎನ್ಕೋಡಿಂಗ್ ಕ್ರ್ಯಾಶ್, ಯಾಕಂದರೆ ಡಿಫ್ರೆಂಟ್ ಎನ್ಕೋಡಿಂಗ್ ಮೆಕಾನಿಸಮ್ ಮರ್ತೋಗ್ಬಿಡ್ತೀವಿ. CSVಯಲ್ಲಿ ನಾವು ಇಡನ್ ಬಾಂಬ್ ಅಂತ ಇರುತ್ತೆ, ಅದನ್ನು ಮರಿಬೇಡಿ. UTF-8 ಸೈನ್ ಅಂತ ನೀವು ಯೂಸ್ ಮಾಡಬೇಕಾಗತ್ತೆ ಎನ್ಕೋಡಿಂಗ್ ಟೆಕ್ನಿಕ್. ನೀವು ಸೀಕ್ ಯೂಸ್ ಮಾಡಬೇಕು. ಜಸ್ಟ್ ನೀವು ರೈಟ್ ಮಾಡಿ ಚೆಕ್ ಅಂತ ರೀಡ್ ಮಾಡಿಬಿಟ್ಟೆ ಅಂದರೆ ಅದು ನಿಮಗೆ ಎಂಟಿ ತೋರಿಸುತ್ತೆ, ಯಾಕಂದರೆ ಕರ್ಸರ್ ಕೊನೆಯಲ್ಲಿರುತ್ತೆ. ವೇರ್ ದ ಫೈಲ್ ಶೋ ಅಪ್ ಇಂದ ಹೇಳ್ಬೇಕು. ಫೈಲ್ ಇಲ್ಲ ಅಂದರೆ ಏನಿದೆ, ಎಂಥದ್ದು ಇಲ್ಲ. ಟ್ರೈನಿಂಗ್ ಡೇಟಾಯಿಂದ ಹಿಡಿದು ಏಜೆಂಟ್ ಮೆಮೊರಿ ಎಲ್ಲ ಕಡೆ ಇದೆ ಇದು. ಅದಿಲ್ಲ ಅಂದರೆ ಮತ್ತೆ ಫೈಲ್ ಇಲ್ಲ ಅಂದರೆ ಏನು ನಡೆಯುತ್ತೆ. ENV ಫೈಲು, YAML ಫೈಲು, ಮತ್ತು ನಿಮ್ಮ ಪೈಥಾನ್ ಕೋಡ್ಸ್ ಫೈಲು, ಯೂಸರ್ ಡೇಟಾ ಫೈಲು, ರಿಪೋರ್ಟು, ಡೇಟಾ ಪೈಪ್ಲೈನ್ಸು, ಎಲ್ಲದಕ್ಕೂ ಫೈಲ್ ಬೇಕೇ ಬೇಕು. ನಿಮಗೆ ಇದು ಗೊತ್ತಿಲ್ಲ ಅಂದರೆ ನಿಮಗೇನೂ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ, ಸಿಂಪಲ್. ಈ ಫೈಲ್ನ ನಿಮಗೆ ಕಂಪ್ಲೀಟ್ ಕೊಡ್ತೀನಿ. ನೀವೇನು ಮಾಡಬೇಕಂದ್ರೆ ಈ ಫೈಲಲ್ಲಿ ಗೋತ್ರು ಆಗಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ. ಅದನ್ನು ಏನೇನು ಔಟ್ಪುಟ್ ಬರ್ಬೋದು ಅಂತ ನೀವೇ ಗೆಸ್ ಮಾಡಿ. ಈ ಗೆಸ್ ಮಾಡಿಬಿಟ್ಟು ನೀವು ಆಮೇಲೆ ನೀವು ನೋಡಬೇಕು. ನಿಮ್ಮ ಫಸ್ಟು ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗಬೇಕು ಆನ್ಸರ್ಸು, ಆಮೇಲೆ ನಿಮ್ಮ ಟರ್ಮಿನಲ್ ಪ್ರಿಂಟ್ ಆಗಬೇಕು. ಇಲ್ಲ ನಿಮ್ಗೆ ಅರ್ಥ ಆಗಲ್ಲ. ಫಸ್ಟ್ ಥಿಂಕ್ ಮಾಡಿ. ಥಿಂಕ್ ಮಾಡಿದ್ಮೇಲೆ ನೀವು ಪ್ರಿಂಟ್ ಮಾಡಿ ಚೆಕ್ ಮಾಡಿ ನೀವು ಅಂದ್ಕೊಂಡಿದ್ದು ಮತ್ತು ಔಟ್ಪುಟ್ ಬರ್ತೀರಿ ಕರೆಕ್ಟಾ ಅಂತ. ಆವಾಗಲೇ ತಪ್ಪಾದರೂ ಪರವಾಗಿಲ್ಲ ಆಯಿತಾ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಇಲ್ಲಾಂದರೆ ಅರ್ಥನೇ ಆಗಲ್ಲ. ಅದು ನಿಮ್ಗೆ ಅನಿಸುತ್ತೆ ಅರ್ಥ ಆಗಿದೆ ನನಗೆ, ರೈಟ್ ಮಾಡೋ ರೀಡ್ ಮಾಡೋ ಬಿಟ್ಬಿಡೋಣ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಅಂದ್ಕೊತೀರಾ. ಬಟ್ ಹಂಗಲ್ಲ. ಎಲ್ಲ ವಿಚಾರನೂ ಕೂಡ ಕ್ರೂಷಿಯಲಾಗಿ ಕನ್ಸಿಡರ್ ಮಾಡಬೇಕು. ಒಂದೊಂದು ಬೈಟ್ಸು ಇಂಪಾರ್ಟೆಂಟು. ನೀವು ಥಿಂಕ್ ಮಾಡಿ. ಈ ಇಮೇಜಲ್ಲಿ ಒಂದು ಬೈಟು ನಿಮಗೆ ಕಾಣಿಸ್ತಿಲ್ಲ ಅಂದರೆ ಇಮೇಜು ಖರಾಬಾಗಿ ಕಾಣುತ್ತೋ ಇಲ್ಲ ಅಲ್ವಾ. ಒಂದು ಯಾವುದೋ ಒಂದು ಕಡೆ ಬೈಟು, ಇಲ್ಲೊಂದು ಕಡೆ ಸಣ್ಣ ಸಣ್ಣ ಬೈಟ್ಗಳು ಬಿಟ್ಟಿದ್ರೆ ಈ ಇಮೇಜ್ ಕಂಪ್ಲೀಟಾಗಿ ಕಾಣುತ್ತಾ ಇಲ್ಲ. ಹಾಗಾಗಿ ಅದೇ ಥರನೇ ಎಲ್ಲ ಸಣ್ಣ ಪುಟ್ಟ ಟಾಪಿಕ್ಗಳು ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎಲ್ಲ ವಿಚಾರ ತಿಳ್ಕೊಂಡಿರ್ಬೇಕು. ಯಾವಾಗ ಬರುತ್ತೆ ಅವಾಗ ಯೂಸ್ ಮಾಡೋದು. ಇವೆಲ್ಲ ನಮ್ಮ ಟೂಲ್ಸ್ ಅಲ್ವಾ, ಇದು ಇವಾಗ ಇಟ್ಕೊಳ್ಳೋದು ಯೂಸ್ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಿ. ಇಷ್ಟ ಇದೆ ಅಂದರೆ ಲೈಕ್ ಕೊಟ್ಟಿದ್ದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂ ಇನ್ ದ ನೆಕ್ಸ್ಟ್ ಒನ್.